ನಮಸ್ಕಾರ ವೀಕ್ಷಕರೇ, ಓಸಕಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಮಧುಮೇಹ ಬಂದಿರೋರು ತಮ್ಮ ಪಾದಗಳ ರಕ್ಷಣೆ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲಾಂದ್ರೆ ಮುಂದೆ ತುಂಬ ಸಮಸ್ಯೆಗಳೇ ಬರಬಹುದು. ಹಾಗೆ ಮುಂದೆ ಏನಾದರೂ ನಮ್ಮ ಪಾದಗಳಿಗೆ ಸಮಸ್ಯೆ ಬರ್ತಾ ಅದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತಾ ಇದನ್ನು ತಿಳ್ಕೊಳ್ಳೋದಕ್ಕೆ ಹಲವಾರು ಟೆಸ್ಟ್ಗಳಿವೆಯಂತೆ. ಆ ಟೆಸ್ಟ್ಗಳು ಯಾವುದು ಅಂತ ಇವತ್ತು ತಿಳ್ಕೊಳ್ಳೋಣ. ಜೊತೆಗೆ ಈ ಕೋವಿಡ್-19 ಸಮಯದಲ್ಲಿ ಮಧುಮೇಹಿಗಳು ತಮ್ಮ ಪಾದಗಳ ರಕ್ಷಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಸಖಿಯರೇ, ಈ ಫೋನಿನ್ ಕಾರ್ಯಕ್ರಮದಲ್ಲಿ ನೀವು ಫೋನ್ ಮಾಡಿ ನಮಗೆ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 23542599 ಅಥವಾ 23542699. ನೀವು ನಮ್ಮ ಜೊತೆ ಮಾತಾಡುವಾಗ ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಪೂರ್ತಿಯಾಗಿ ಕಡಿಮೆ ಮಾಡಿ ಚಿಕ್ಕದಾಗಿ ಪ್ರಶ್ನೆಯನ್ನ ಕೇಳಿ. ಈ ಮಧುಮೇಹಿಗಳು ತಮ್ಮ ಪಾದಗಳ ಆರೈಕೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಪೂರ್ವ ಅವರು. ಇವರು ಡಯಾಬಿಟಿಕ್ ಫುಟ್ ಕೇರ್ ಸ್ಪೆಷಲಿಸ್ಟ್, ಅಂದ್ರೆ ಮಧುಮೇಹಿಗಳ ಪಾದಗಳ ತಜ್ಞರು ಅಂತ ಕನ್ನಡದಲ್ಲಿ ಹೇಳಬಹುದು. ಜೊತೆಗೆ ಈ ಸ್ಪೆಷಲೈಸೇಷನ್ ಮಾಡಿರುವ ಕೆಲವು ಡಾಕ್ಟರ್ಗಳಲ್ಲಿ ಇವರು ಸಹ ಒಬ್ರು. ಬನ್ನಿ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಈಗ ನೀವು ಡಯಾಬಿಟಿಕ್ ಫುಡ್ ಕೇರ್ ಸ್ಪೆಷಲಿಸ್ಟ್ ಅಂದ್ರೆ ಈ ರೀತಿಯ ಒಂದು ಸ್ಪೆಷಲೈಸೇಷನ್ ಮಾಡಿರುವ ಕೆಲವರಲ್ಲಿ ನೀವು ಒಬ್ರು. ಅದಕ್ಕೆ ನಿಮಗೆ ಮೊದಲು ಅಭಿನಂದನೆಗಳು. ಧನ್ಯವಾದ. ಹೇಳಿ, ಇದು ನಮ್ಮ ಪಾದಗಳ ರಕ್ಷಣೆ ಮಾಡ್ಕೊಳ್ಳೋದು ಜನರಲ್ ಆಗಿ ಎಷ್ಟು ಮುಖ್ಯ? ಡಯಾಬಿಟಿಸ್ ಬಂತು ಅಂದ್ರೆ ಅದ್ರ ಜೊತೆಗೆ ಈ ಮೊದಲಿನ ದಿನಗಳಲ್ಲಿ ಈ ಹರಡುವ ಸೋಂಕುಗಳು ಏನಿತ್ತು ಅದು ಜಾಸ್ತಿ ಇತ್ತು. ಇವಾಗ ಹರಡುವ ಸೋಂಕುಗಳು ಕಡಿಮೆ ಆಗಿ ನಮಗೆ ಹರಡೆ ಇರುವಂತ ಸೋಂಕುಗಳು ಅಂದ್ರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೃದಯದ ಪ್ರಾಬ್ಲಮ್ಸ್ಗಳು ಏನಿರುತ್ತೆ ಅದೆಲ್ಲ ಇಂದಿನ ದಿನಗಳಲ್ಲಿ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಏನಾಗುತ್ತೆ, ಡಯಾಬಿಟಿಸ್ ಬಂತು ಅಂತ ಹೇಳಿ ಆ ಡಯಾಬಿಟಿಸ್ ಪೇಷಂಟ್ಸ್ ಅವ್ರದ್ದು ಶುಗರ್ ಲೆವೆಲ್ಸ್ ಏನಂತೀವಿ ನಾನು ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಅವರಿಗೆ ಡಯಾಬಿಟಿಕ್ ಫುಟ್ದು ಒಂದು ಚಿಂತೆ ಮಾಡೋ ಅವಶ್ಯಕತೆ ಬರುತ್ತೆ. ಅಂದ್ರೆ ಡಯಾಬಿಟಿಸ್ ಇದ್ದವರು ಈಗ ಅಕಸ್ಮಾತ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತಂದ್ರೆ ಅಂಥ ಸಮಯದಲ್ಲಿ ಅವರೇನು ಹೆಚ್ಚು ಪಾದಗಳ ರಕ್ಷಣೆ ಮಾಡ್ಕೊಳ್ಳೋದು ಬೇಡ ಅಂತೀರಾ? ಹಾಗೇನಿಲ್ಲ. ಒಂದ್ಸತಿ ಡಯಾಬಿಟಿಸ್ ಬಂತು ಅಂದ್ರೆ ಅವರು ಎನಿ ಟೈಮ್ ಆಫ್ ದ ಅವ್ರದ್ದು ಲೈಫಲ್ಲಿ ರಿಸ್ಕ್ ಅಲ್ಲಿ ಬಂದೇ ಬರ್ತಾರೆ. ಅವರು ರಿಸ್ಕ್ ಇಲ್ಲ ಅಂತ ಏನೂ ಇಲ್ಲ, ಬಟ್ ರಿಸ್ಕ್ ಬರ್ದೇ ಇರೋ ಹಾಗೆ ಅವರು ಕೆಲವು ಟೆಸ್ಟ್ಗಳ ಮೂಲಕ ಅವರಿಗೆ ಗೊತ್ತಾಗುತ್ತೆ ವೆದರ್ ಅವರು ಹೈ ರಿಸ್ಕ್ ಅಲ್ಲಿ ಇದ್ದಾರಾ ಲೋ ರಿಸ್ಕ್ ಅಲ್ಲಿ ಇದ್ದಾರಾ ಅಂತ ಹೇಳಿ. ಅಂದ್ರೆ ಈಗ ಏನು ಸಮಸ್ಯೆಗಳು ಬರಬಹುದು ಡಾಕ್ಟರ್? ಕಾಲಿನ ಸಮಸ್ಯೆಗಳು ಅಂತ, ಪಾದಗಳ ಸಮಸ್ಯೆಗಳು ಅಂದ್ರೆ ಮುಖ್ಯವಾಗಿ ಕಾಲಿನ ಸಮಸ್ಯೆಗಳು ಅಂದ್ರೆ ಮೊದಲನೇದಾಗಿ ಡಯಾಬಿಟಿಕ್ ಪೇಷಂಟ್ಸ್ ಅವರು 3 ತರದ್ದು ಅವರಿಗೆ ಡ್ಯಾಮೇಜ್ ಆಗುತ್ತೆ. ಒಂದು ಬಂದು ಅವರಿಗೆ ನರದ ಡ್ಯಾಮೇಜ್ ಇರುತ್ತೆ, ಇನ್ನೊಂದು ಬಂದು ಅವರಿಗೆ ರಕ್ತ ಸಂಚಾರದ ಡ್ಯಾಮೇಜ್ ಇರುತ್ತೆ. ಇದೆಲ್ಲ ಆಗುವಾಗ ಅವರು ನಡೆಯುವಾಗ ಏನಾಗುತ್ತೆ, ಪಾದದಲ್ಲಿರೋ ಪ್ರೆಷರ್ ಪಾಯಿಂಟ್ಸ್ ಅಥವಾ ಹೈ ಪ್ರೆಷರ್ ಪಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಅವರಿಗೆ ಜಾಸ್ತಿ ಆಗುತ್ತೆ. ಸೊ ಇಂಥದ್ದೆಲ್ಲ ಇರುವಾಗ ಅವರಿಗೆ, ಅದರಲ್ಲೂ ಮುಖ್ಯವಾಗಿ ನರದ ಡ್ಯಾಮೇಜ್ ಆಗಿರುವಾಗ ಅವರು ನಡೆಯುವಾಗ ಮನೆಯಲ್ಲಿ ಬಿದ್ದಿರೋ ಕಲ್ಲು ಮುಳ್ಳು ಅಥವಾ ಏನೇ ಒಂದು ಅಕ್ಕಿ ಕಾಳಾದ್ರೂ ಆಗಿರ್ಬೋದು, ಅವ್ರು ಅದ್ರ ಮೇಲೆ ನಡೆದ್ರೆ ಅವರಿಗೆ ಒಂದು ಚೂರುನು ಅದ್ರದ್ದು ಸೆನ್ಸೇಷನ್ ಇರಲ್ಲ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಅದು ಅವರಿಗೆ ಮುಂದಿನ ಇನ್ಫೆಕ್ಷನ್ಸ್ ಗಳಿಗೆ ಕಾಸ್ ಮಾಡುತ್ತೆ. ಓಕೆ, ಅಂದ್ರೆ ಈಗ ಮಧುಮೇಹಿಗಳು ನಡೆಯುವಾಗ ಸ್ವಲ್ಪ ಚೆಕ್ ಮಾಡಿಕೊಂಡು ಏನಾದ್ರೂ ನಾವು ಅದ್ರ ಮೇಲೆ ನಡೆದಾಗ ಏನಾದ್ರೂ ನಮ್ಗೆ ಸೆನ್ಸೇಷನ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡ್ರೆ ಅದರಿಂದ ನಮಗೆ ಸಮಸ್ಯೆ ಇದೆಯಾ ಇಲ್ವಾ ಅಂತಾನು ಗೊತ್ತಾಗತ್ತಾ? ಹೌದು, ಅವ್ರಿಗೆ ಯಾವ ರಿಸ್ಕ್ ಅಲ್ಲಿ ಬರ್ತಾರೆ, ನಾನು ಅದೇ ಹೇಳಿದ್ನಲ್ಲ, ಅವ್ರಿಗೆ ನರದ ಡ್ಯಾಮೇಜ್, ಬ್ಲಡ್ ಸರ್ಕ್ಯುಲೇಷನ್ ಡ್ಯಾಮೇಜ್ ಅಥವಾ ಪ್ರೆಷರ್ ಪಾಯಿಂಟ್ಸ್ ನಾವೇನ್ ಹೇಳ್ತೀವಿ ಅದೆಲ್ಲ ನೋಡಿದಾಗ ಅವ್ರು ಯಾವ ರಿಸ್ಕ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ನಾವು ಅವ್ರಿಗೆ ಕರೆಕ್ಟ್ ಆಗಿ ನಾವು ಅಡ್ವೈಸ್ ಮಾಡ್ಬೋದು, ಹೆಂಗೆ ಅವ್ರು ಕೇರ್ ಮಾಡಬೇಕು, ಮನೇಲಿ ಚಪ್ಪಲಿ ಹಾಕಿ ನಡಿಬೇಕು ಅಂತವ್ರು, ಯಾಕಂದ್ರೆ ಅವ್ರಿಗೆ ಸೆನ್ಸೇಷನ್ ಇರಲ್ಲ ಮೊದಲೇನೆ. ಸೊ ಆ ತರ ನಾವು ಮೊದಲಿನ ಪ್ರಿವೆಂಟಿವ್ ಸ್ಟ್ರಾಟಜೀಸ್ ಏನಿದೆ ಅದನ್ನ ಅವರಿಗೆ ತಿಳಿಸ್ಕೊಡ್ತೀವಿ. ಓಕೆ, ಅಂದ್ರೆ ಅವ್ರಿಗೆ ಮೊದಲೇ ಸೆನ್ಸೇಷನ್ ಇರಲ್ಲ, ಏನಾದ್ರೂ ನಡೆದ್ಬಿಟ್ಟು ಚುಚ್ಕೊಂಡು ಏನಾದ್ರೂ ಗಾಯ ಆದ್ರೆ ಮುಂದೆ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ, ಅದಕ್ಕೋಸ್ಕರ ಪ್ರಿವೆಂಟಿವ್ ಆಗಿರ್ಬೇಕು. ಹೌದು ಹೌದು, ಖಂಡಿತ. ಓಕೆ ಡಾಕ್ಟರ್, ಅಂದ್ರೆ ಇವಾಗ ಇನ್ನೊಂದು ಅಂದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ಬೇರೆ ಯಾವ್ದಾದ್ರು ಚಪ್ಪಲಿ ಇರುತ್ತಾ ಅಥವಾ ಮಾಮೂಲಾಗಿ ಎಲ್ಲರೂ ಮನೆಯಲ್ಲಿ ಕೆಲವರು ಹವಾಯಿ ಚಪ್ಪಲ್ ಹಾಕೊಂಡು ಓಡಾಡ್ತಲ್ಲ ಅಂತದ್ದು ಹಾಕೊಳ್ಬಹುದಾ? ನಾವ್ ಅದೇ ಈ ಟೆಸ್ಟ್ ಮಾಡಿದಾಗ ನಾನೇನ್ ಹೇಳ್ದೆ, ಹೈ ರಿಸ್ಕ್ ಲೋ ರಿಸ್ಕ್. ಈ ಡಯಾಬಿಟಿಸ್ ಬಂದು ಲೋ ರಿಸ್ಕ್ ಅಂದ್ರೆ ಅವರಿಗೆ ನರ ಡ್ಯಾಮೇಜ್ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಡ್ಯಾಮೇಜ್ ಇಲ್ಲ, ಪ್ರೆಷರ್ ಪಾಯಿಂಟ್ಸ್ ಇಲ್ಲ ಅಂತ ಹೇಳುವಾಗ ಅವರು ಮನೆ ಒಳಗೆ ಹವಾಯಿ ಸ್ಲಿಪ್ಪರ್ಸ್ ಆ ತರದ್ದು ಹಾಕಿ ನಡಿಬಹುದು. ಬಟ್ ಏನೂ ಇಲ್ಲದೆ ಬರೀ ಪಾದದಲ್ಲಿ ನಡೆಯೋದಕ್ಕಿಂತ ಏನೋ ಒಂದು ಹಾಕಿ ನಡೀರಿ ಅಂತ ನಾವು ಲೋ ರಿಸ್ಕ್ ಕ್ಯಾಟಗರಿ ಅವರಿಗೆ ಹೇಳ್ತೀವಿ. ಬಟ್ ಅದೇ ನಾವು ಹೈ ರಿಸ್ಕ್ ಕ್ಯಾಟಗರಿ ಬಂದಾಗ ಅವರು ಈ ತರ ರೆಗ್ಯುಲರ್ ಹವಾಯಿ ಸ್ಲಿಪ್ಪರ್ಸ್ ಎಲ್ಲ ಹಾಕಕ್ಕಿಲ್ಲ. ಏನಾಗುತ್ತೆ, ಅವರು ಹವಾಯಿ ಸ್ಲಿಪ್ಪರ್ಸ್ ತರದ್ ಅಥವಾ ಟೀ ಸ್ಟ್ರಾಪ್ ತರದ್
ಅದೇನ್ ಸ್ಲಿಪ್ಪರ್ಸ್ ಹಾಕ್ತಾರೆ ಅವರು ಮೊದಲನೇ ಬೆರಳು ಮತ್ತೆ ಎರಡನೇ ಬೆರಳಲ್ಲಿ ಬಿಗಿಯಾಗಿ ಹಿಡ್ಕೊಳ್ತಾರೆ ಅದನ್ನ. ಅವರು ಬಿಗಿಯಾಗಿ ಹಿಡ್ಕೊಂಡಾಗ ಏನಾಗುತ್ತೆ, ಅವರ ಬೆರಳುಗಳೆಲ್ಲ ಏನಾಗುತ್ತೆ ಟರ್ನ್ ಆಗುತ್ತೆ ಹಿಂಗೆ. ಸೊ ಅದೇನಾಗುತ್ತೆ, ಅವ್ರು ನಡೆಯುವಾಗ ಪ್ರೆಷರ್ ಬಂದು ಅವ್ರದ್ದು ಬೆರಳಿನ ತುದಿಯಲ್ಲಿ ಬೀಳುತ್ತೆ. ಸೊ ನಾವು ನೋಡಿರೋ ಪೇಷಂಟ್ಸ್ ಪ್ರಕಾರ ತುಂಬಾ ಜನ ಬರೋದೇ ಬೆರಳಿನ ತುದಿಯಲ್ಲಿ ಗಾಯ ಅಥವಾ ಮುಂದೆ ಪಾದದ ಮುಂದೆ ಜಾಗದಲ್ಲಿ ಗಾಯ ತಗೊಂಡ್ ಬರೋರೇನೆ ನಾವು ಜಾಸ್ತಿ ನೋಡಿರೋದು ಇಲ್ಲಿ ತನಕ. ಜೊತೆಗೆ ಈ ಒಂದು COVID-19 ಸಂದರ್ಭದಲ್ಲಿ ತುಂಬಾ ಜನ ಮನೆಯಲ್ಲೇ ಇದ್ರು. ಈಗ ನಿಮ್ಮ ಪ್ರಕಾರ ಅಂದ್ರೆ ಈ ಒಂದು ಮಧುಮೇಹ ಬಂದಾಗ ಪಾದಗಳ ಸಮಸ್ಯೆ ಹೆಚ್ಚಾಗಿದೆಯಾ ಕಮ್ಮಿ ಆಗಿದೆಯಾ? ನಾವು ಒಂದ್ ರೀತಿಯಲ್ಲಿ ನೋಡಿದ್ರೆ ಆಕ್ಚುಲಿ ಡಯಾಬಿಟಿಕ್ ಫುಟ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಅವರು ಮನೆ ಹೊರಗೆ ಹೋಗೋದು ಕಡಿಮೆ ಆಗಿದೆ, ಮನೆಯಲ್ಲೇ ಇರ್ತಾರೆ. ಸೊ ಅದರಿಂದ ಗಾಯಗಳು ಇವಾಗ ಏನಾಗುತ್ತೆ, ದೇವಸ್ಥಾನಕ್ಕೆ ಹೋಗೋರು ಇರ್ತಾರೆ ಒಂದ್ ಸ್ವಲ್ಪ ವಯಸ್ಸಾದವರು, ಈ ತರ ಡ್ಯಾಮೇಜ್ ಇದ್ದು ನರ ಡ್ಯಾಮೇಜ್, ಬ್ಲಡ್ ಸರ್ಕ್ಯುಲೇಷನ್ ಡ್ಯಾಮೇಜ್ ಇದ್ದವರು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಗೇಟ್ ಇಂದ ದೇವ್ರದ್ ಮಂಟಪ ತನಕ ಏನ್ ಹೋಗಕ್ಕಿರುತ್ತೆ ಅವರಿಗೆ, ಅಲ್ಲಿ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಸಮ್ಮರ್ ಟೈಮಲ್ಲೆಲ್ಲ ಏನಾಗುತ್ತೆ, ನೆಲ ಬಂದು ತುಂಬಾ ಬಿಸಿ ಆಗಿರುತ್ತೆ. ಸೊ ಇವರು ಆರಾಮಾಗಿ, ನಮಗೆಲ್ಲ ನಡ್ಕೊಂಡು ಹೋದ್ರೆ ನಾವು ಬಿಸಿ ಬಿಸಿ ಅಂತ ಇದ್ ಮಾಡ್ತೀವಿ, ಬಟ್ ಅವ್ರಿಗೆ ಏನಾಗುತ್ತೆ, ನಡ್ಕೊಂಡು ಹೋದಾಗ ಏನು ಸೆನ್ಸೇಷನ್ ಇರಲ್ಲ. ನಡ್ಕೊಂಡು ಹೋಗಿ ಬಂದಿದ್ದ ದಿನಾನು ಅವ್ರಿಗೆ ಏನೂ ಆಗಲ್ಲ. ಬಟ್ 2-3 ದಿನ ಆದ್ಮೇಲೆ ಅವ್ರು ನೋಡಿದಾಗ ಎಲ್ಲ ಬೊಬ್ಬೆ ತರ ಬಂದು ಅಥವಾ ಚರ್ಮ ಕಿತ್ಕೊಂಡ್ ಬಂದು ಅದು ನೆಕ್ಸ್ಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂದ್ರೆ ಈ ರೀತಿ ಸಮಸ್ಯೆ ಇದ್ದವ್ರಿಗೆ ಪಾದಗಳ ಯಾವ ಭಾಗದಲ್ಲಿ ಹೆಚ್ಚು ಸಮಸ್ಯೆ ಬರುತ್ತೆ ಅಥವಾ ಗಾಯಗಳಾಗತ್ತೆ ಅಂತೀರಾ? ನಾವೇನ್ ಹೇಳ್ತೀವಿ, ಇವಾಗ ಚಿಕ್ಕ ವಯಸ್ಸಿನಲ್ಲಿ, ಇವಾಗ ಹೆಂಗಸರನ್ನ ತಗೊಂಡ್ರೆ ಚಿಕ್ಕ ವಯಸ್ಸಲ್ಲಿ ಫ್ಯಾಷನ್ ಅಂತ ಹೇಳಿ ಹೈ ಹೀಲ್ಸ್ ಹಾಕ್ತಾರೆ, ಎಲ್ಲ ಟೀ ಸ್ಟ್ರಾಪ್, ಕಲರ್ ಫುಟ್ವೇರ್ಸ್ ಬೇಕು, ಡಿಸೈನ್ ಫುಟ್ವೇರ್ಸ್ ಪಾಯಿಂಟೆಡ್ ಹೀಲ್ಸ್ ಅಂತ ತುಂಬಾನೇ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಅವರು ನಡಿವಾಗ ಹಿಂಡಿ ಮೇಲೆ ಬರುತ್ತೆ, ಪಾದದ ಮುಂದೆ ಭಾಗಕ್ಕೆ ನಾವು ಜಾಸ್ತಿ ಪ್ರೆಷರ್ ಹಾಕಿ ನಡಿತೀವಿ, ಸಪೋರ್ಟ್ ತಗೊಂಡು ನಡಿತೀವಿ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ತಕ್ಷಣಕ್ಕೆ ಏನು ಪ್ರಾಬ್ಲಮ್ ಕಂಡು ಬರಲ್ಲ. ಅದೇ ಏನಾಗುತ್ತೆ, ಅವರು 50 ವರ್ಷ ಆಗುತ್ತೆ, 40 ವರ್ಷ ಆಗುತ್ತೆ, ಅವ್ರಿಗೆ ಡಯಾಬಿಟಿಸ್ ಶುರು ಆಗುತ್ತೆ. ಅವಾಗ್ಲೂ ಕಾಣಿಸ್ಕೊಳ್ದೆ ಇರಬಹುದು. ಬಟ್ ಡಯಾಬಿಟಿಸ್ ಬಂದ ಮೇಲೆ ಅವ್ರು ಯಾವಾಗ ಶುಗರ್ಸ್ ಎಲ್ಲ ಕಂಟ್ರೋಲ್ ಇರಲ್ವೋ ಅಂತ ಜಾಗದಲ್ಲಿ ಎಲ್ಲಿ ಅವ್ರು ನಡೆದು ಅವ್ರಿಗೆ ಪ್ರೆಷರ್ ಪಾಯಿಂಟ್ಸ್ ಎಲ್ಲಿ ಜಾಸ್ತಿ ಆಗಿರುತ್ತೋ ಅಲ್ಲಿ ಅವರಿಗೆ ಗಾಯ ಆಗೋ ಚಾನ್ಸಸ್ ತುಂಬಾನೇ ಸಾಧ್ಯತೆ ಇರುತ್ತೆ. ಓಕೆ, ಅಂದ್ರೆ ಹೀಲ್ಸ್ ಹಾಕೊಳ್ಳೋದು ಒಳ್ಳೇದಲ್ಲ ಅಂತ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೀರಾ? ಯಾವಾಗ್ಲೂ ಅಷ್ಟೇ, ಹ್ಯಾಬಿಟ್ ನಾವು ಮೊದ್ಲಿಂದ ಶುರು ಮಾಡ್ಬೇಕು, ಎಲ್ಲ ಆದ್ಮೇಲೆ ಶುರು ಮಾಡಿದ್ರೆ ಅದು ಯಾವಾಗ್ಲೂ ಹೇಳ್ತಾರಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಯಾವಾಗ್ಲೂ ಮೊದಲಿಂದನೇ ಅವರು ಪ್ರಿವೆನ್ಷನ್ ತಗೊಂಡ್ರೆ ಒಳ್ಳೇದು ಅಂತ. ಆಮೇಲೆ ನೀವಾಗ್ಲೇ ಹೇಳ್ತಾ ಇದ್ರಿ ಕೆಲವು ಟೆಸ್ಟ್ಗಳಿವೆ, ಟೆಸ್ಟ್ಗಳು ಮಾಡಿಸ್ಕೊಂಡಾಗ ನಂಗೆ ಮುಂದೆ ಏನಾದ್ರೂ ಸಮಸ್ಯೆ ಬರತ್ತಾ ಅಂತ ಗೊತ್ತಾಗತ್ತೆ ಅಂತ. ಆ ರೀತಿ ಯಾವ ಟೆಸ್ಟ್ಗಳಿವೆ? ನಾವು ಅಮೆಜನ್ ಡಯಾಬಿಟಿಕ್ ಫುಟ್ ಲ್ಯಾಬ್ ಬೃಂದಾವನ್ ಹಾಸ್ಪಿಟಲ್ ಅಲ್ಲಿ ನಾವು ಮಾಡೋದು ಮೊದಲನೇದಾಗಿ ಬಯೋಥಿಸಿಯೋಮೀಟರ್ ಅಥವಾ ವೈಬ್ರಾಟ್ ಟಿಪ್ ಅಂತ ಹೇಳ್ತೀವಿ, ಅಥವಾ ಸಿಮೆಸ್ ಮೋನೋಫಿಲಮೆಂಟ್, ಈ ತರ 3 ತರದ ಟೆಸ್ಟ್ ಮಾಡ್ತೀವಿ. ನಾವು 3 ತರದ ಟೆಸ್ಟ್ ಮಾಡಿ ಕೋರಿಲೇಟ್ ಮಾಡ್ತೀವಿ ಯಾವ ತರ ಇದೆ ಅಂತ ಹೇಳಿ, ಬೇಸ್ಡ್ ಆನ್ ವ್ಯಾಲ್ಯೂಸ್. ಅದರಲ್ಲಿ ಅವರಿಗೆ ನರದ್ದು ಎಸ್ ಆರ್ ನೋ ಕ್ವೆಶನ್ಸ್ ಮಾಡಿ ನಾವು ಅವರಿಗೆ ಸೆನ್ಸ್ ಆಗುತ್ತಾ ಇಲ್ವಾ, ನಾವೇನ್ ಮಾಡ್ತೀವಿ, ಇದು ಮಾಡುವಾಗ 8 ಪಾಯಿಂಟ್ಸ್ ಅಲ್ಲಿ ನೋಡ್ಬೇಕು ಅಂತ ಹೇಳ್ತಾರೆ. ಮಿನಿಮಮ್ ನಾವು 3 ಪಾಯಿಂಟ್ಸ್ ಅಲ್ಲೆಲ್ಲ ಮಾಡಿ ನಮಗೆ ಅವಾಗ ಗೊತ್ತಾಗುತ್ತೆ ಅವ್ರು ಯಾವ ರಿಸ್ಕ್ ಅಲ್ಲಿ ಬರ್ತಾರೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಏನ್ ಟೆಸ್ಟ್ ಮಾಡ್ತೀರಾ, ಅದ್ರಲ್ಲಿ ಹೇಗೆ ಮಾಡ್ತೀರಾ, ಹೇಗೆ ಅನಲೈಸ್ ಮಾಡ್ತೀರಾ? ಒಂದು ನಾನು ಹೇಳ್ದಂಗೆ ನರದ್ದು ಮಾಡ್ತೀವಿ, ಇನ್ನೊಂದು ಬ್ಲಡ್. ಅಂದ್ರೆ ನಡಿಬೇಕಾದ್ರೆ ಬರೀ ಕಾಲಲ್ಲಿ ಏನಾದ್ರು ಸೆನ್ಸೇಷನ್ ಇದೆಯಾ ಇಲ್ವಾ ಅಂತ ಫಸ್ಟ್ ನೋಡ್ತೀವಿ. ಫಸ್ಟ್ ಸೆನ್ಸೇಷನ್ ಇದೆಯಾ ಇಲ್ವಾ ಅಂತ ಹೇಳಿ ಅದನ್ನ ನೋಡ್ತೀವಿ. ಆಮೇಲೆ ಈ ಗಂಡಸರಲ್ಲಿ ಏನಾಗುತ್ತೆ, ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ. ಸೊ ಸ್ಮೋಕಿಂಗ್ ಹ್ಯಾಬಿಟ್ ಇದ್ದವರು ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಸೊ ಅಂತವರಲ್ಲಿ ನಾವು ಬ್ಲಡ್ ಫ್ಲೋ ಹೇಗಿದೆ ಕಾಲಲ್ಲಿ ಅಂತ ಹೇಳಿ ಆಂಕಲ್ ಬ್ರೇಕಿಯಲ್ ಇಂಡೆಕ್ಸ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ನಮಗೆ ಹೆಂಗೆ ನಾವು BP ಚೆಕ್ ಮಾಡ್ತೀವಿ, ಆ ತರ ಕಾಲಲ್ಲಿ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಇದೆ ಅಂತ ಹೇಳಿ ನಮಗೆ ಆ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ. ಇನ್ನೊಂದು 3ನೇದು ಬಂದು ಹ್ಯಾರಿಸ್ ಪ್ರೆಷರ್ ಮ್ಯಾಟ್. ಪ್ರೆಷರ್ ಮ್ಯಾಟ್ ಅಂದ್ರೆ ನಾವು ಅವ್ರಿಗೆ ಒಂದು ಮ್ಯಾಟ್ ಮೇಲೆ ನಡೆಸ್ತೀವಿ, ಅವ್ರದ್ದು ಪಾದದ ಪ್ರಿಂಟ್ ಬರುತ್ತೆ. ಪ್ರಿಂಟ್ ಬಂದಾಗ ಅವ್ರ ಪಾದದಲ್ಲಿ ಎಲ್ಲೆಲ್ಲಿ ಡಾರ್ಕ್ ಏರಿಯಾಸ್ ಇರುತ್ತೆ ಅದೆಲ್ಲ ಬಂದು ಅವ್ರಿಗೆ ಹೈ ಪ್ರೆಷರ್ ಪಾಯಿಂಟ್ ಏರಿಯಾಸ್ ಅಂತ ಹೇಳ್ತೀವಿ. ಈ ಹೈ ಪ್ರೆಷರ್ ಪಾಯಿಂಟ್ ಏರಿಯಾಸ್ ಏನಾಗುತ್ತೆ, ಅವರು ಇವಾಗ ಡಯಾಬಿಟಿಕ್ ಫುಟ್ವೇರ್ ಯೂಸ್ ಮಾಡ್ತಿಲ್ಲ, ಅವರು ರೆಗ್ಯುಲರ್ ಫುಟ್ವೇರ್ ಯೂಸ್ ಮಾಡ್ತಿದ್ದಾರೆ ಅನ್ನುವಾಗ ಅದೇ ಭಾಗದಲ್ಲಿ ಅವರಿಗೆ ಜಾಸ್ತಿ ಪ್ರೆಷರ್ ಬಿದ್ದು ಆ ಡಾರ್ಕ್ ರೀಜನ್ ಇರೋ ಜಾಗದಲ್ಲಿ ಚರ್ಮ ಏನಾಗುತ್ತೆ, ದಪ್ಪ ಆಗುತ್ತೆ. ಸೊ ದಪ್ಪ ಆಗಿ ಅವರಿಗೆ ಮೊದಲೇ ನರದ ಡ್ಯಾಮೇಜ್ ಇದ್ರೆ ಇನ್ನೂ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಅದ್ರ ಮೇಲೆ ನಡೀತಾರೆ, ಏನೋ ಒಂದು ಇನ್ಫೆಕ್ಷನ್ ಎಲ್ಲೋ ಒಂದು ಒಳಗೆ ಹೋಗಿರುತ್ತೆ, ಮತ್ತೆ ಅದು ಗಾಯ ಆಗಿ ಟರ್ನ್ ಆಗುತ್ತೆ. ಓಕೆ, ಈ ರೀತಿಯಲ್ಲಿ ಕಂಡು ಹಿಡಿತೀರಾ 3 ಟೆಸ್ಟ್ಗಳಿವೆ ಅಂತ. ಒಂದು ಕರೆ ತಗೊಂಡು ಮತ್ತೆ ಮಾತಾಡೋಣ. ಮೈಸೂರಿಂದ ಕರೆ ಮಾಡಿದ್ದಾರೆ. ಉಷಾ ಅವರೇ ನಮಸ್ಕಾರ. ಹಲೋ ಉಷಾ ಅವರೇ ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆ, ಹೇಳಿ, ಏನ್ ಪ್ರಶ್ನೆ ಹೇಳಿ.
ನಮ್ಗೆ ರಾತ್ರಿ ಮಲಗಿದಾಗ ಕಾಲೆಲ್ಲ ಮಲ್ಕಟ್ಟಾಗುತ್ತೆ. ಅವಾಗ ರಕ್ತ ಸಂಚಾರ ಇರುತ್ತೋ ಇಲ್ವೋ ಅಂತ ಅನುಮಾನ. ಹಗಲತ್ತೆಲ್ಲ ಆರಾಮಾಗಿರುತ್ತೆ, ರಾತ್ರಿ ಆಯ್ತು ಅಂದ್ರೆ ಮಲ್ಗಟ್ಟಾಗುತ್ತೆ. ಇದು ಏನಾಗುತ್ತೆ ಯಾಕೆ ಡಾಕ್ಟ್ರೆ ಇದು? ನಿಮಗೆ ಡಯಾಬಿಟಿಸ್ ಇದೆಯಾ? ಹಾ ಇದೆ ಡಾಕ್ಟ್ರೆ ಇದೆ. ಓಕೆ ಓಕೆ ಓಕೆ, ನಮಸ್ಕಾರ ಉಷಾ ಅವರೇ. ಹಾ ನಮಸ್ಕಾರ ಡಾಕ್ಟರ್. ನಿಮಗೆ ಎಷ್ಟು ವರ್ಷದಿಂದ ಡಯಾಬಿಟಿಸ್ ಇದೆ ಮೇಡಮ್? ಒಂದು 15 years ಇಂದ ಇದೆ ಡಾಕ್ಟ್ರೆ. 15 ಈಗ ಬಂದು 15 ವರ್ಷದಿಂದ. ಓಕೆ, 15 ವರ್ಷ ಆಯ್ತು. 15 ವರ್ಷ. ನೀವು ಯಾವತ್ತಾರು ಡಯಾಬಿಟಿಕ್ ಸ್ಪೆಷಲಿಸ್ಟ್ ಅಥವಾ ಅವರಿಗೆ ಹೋಗಿ ಕಾಲ್ದು ಟೆಸ್ಟ್ ಏನಾದ್ರು ಮಾಡಿಸಿದ್ರಾ ನೀವು ಮುಂಚೆ? ನೋಡ್ತಾರೆ ಡಾಕ್ಟ್ರೆ, ಅವರು ರಕ್ತ ಹರಿತಾ ಇದೆಯೋ ಇಲ್ವೋ ಅಂತೆಲ್ಲ ನೋಡ್ತಾರೆ, ಹಾ. ಎಲ್ಲ ಟೆಸ್ಟ್ ಮಾಡ್ತಾರೆ ಡಾಕ್ಟ್ರೆ. ಓಕೆ, ಅದಕ್ಕೆ ಸಂಬಂಧಪಟ್ಟಾಗೆ ನೋಡಿಲ್ಲ, ನರದಲ್ಲಿ ರಕ್ತ ಎಲ್ಲ ಕ್ಲಿಯರ್ ಆಗಿ ಹರಿತಾ ಇದೆಯಾ ಅನ್ನೋದನ್ನ ಓಕೆ. ಶುಗರ್ಸ್ ಎಲ್ಲ ನಿಮ್ದು ಕಂಟ್ರೋಲ್ ಇರುತ್ತಾ ಮೇಡಮ್? ಕಂಟ್ರೋಲ್ ಇರುತ್ತೆ ಡಾಕ್ಟ್ರೆ. ಆರೋಗ್ಯವಾಗಿದ್ದೀನಿ ಡಾಕ್ಟ್ರೆ, ಆಕ್ಟಿವ್ ಆಗಿ. ಓಕೆ. ಆದ್ರೆ ರಾತ್ರಿ ಮಲಗಿದಾಗ ಮಾತ್ರ ದುಮ್ ಹಿಡಿಯೋದು ಅಂತಾರಲ್ಲ ಅಂತ ಡಾಕ್ಟ್ರೆ. ಜುಮ್ ಏನಕ್ಕಾಗುತ್ತೆ, ಒಂದೊಂದ್ಸತಿ ನಿಮ್ದು ಶುಗರ್ಸ್ ಇವಾಗ ನಿಮ್ದು ಕಂಟ್ರೋಲ್ ಇರಬಹುದು, ಮುಂಚೆ ನೀವು ಮೊದಲಿಂದ 15 ವರ್ಷದಿಂದ ಅಂತ ಹೇಳಿದ್ರಿ. ಸೊ ಈ ತರ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಇದ್ದಾಗ ನೀವು ಮಧ್ಯದಲ್ಲಿ ಯಾವಾಗ್ಲೂ ಕೇರ್ ತಗೊಳ್ದೆ ಜಾಸ್ತಿ ಆಗಿರುವಾಗ ಶುಗರ್ಸ್ ನಿಮಗೆ ಅವಾಗ ಶುರು ಆಗಿರುತ್ತೆ ನರದ ಡ್ಯಾಮೇಜ್ ಆಗಕ್ಕೆ. ಸೊ ಆ ನರ ಡ್ಯಾಮೇಜ್ದು ಎಫೆಕ್ಟ್ಸ್ ನಿಮಗೆ ಇವಾಗ ಕಾಣಿಸ್ಕೊಳ್ತಾ ಇರಬಹುದು. ಸೊ ನೀವು ಏನ್ ಮಾಡ್ಬೇಕಾಗುತ್ತೆ, ನರದ ಡ್ಯಾಮೇಜ್ ನಿಮಗೆ ಎಷ್ಟು ಪರ್ಸೆಂಟ್ ಆಗಿದೆ, 50%, 90%, 100%, ಈ ತರ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಹೋಗಿ ನಿಮ್ದೆಲ್ಲರ ಪಕ್ಕದಲ್ಲಿ ಕ್ಲಿನಿಕ್ ಇದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ. ಜೊತೆಗೆ ಡಯಾಬಿಟಿಕ್ ಫುಟ್ವೇರ್ನ ನೀವು ಯೂಸ್ ಮಾಡೋಷ್ಟು ಒಳ್ಳೇದು. ಓಕೆ, ಅದು ಎಲ್ಲ ಒಂದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗತ್ತೆ ಅಲ್ವಾ? ಹೌದು ಸಿಗುತ್ತೆ, ಬಟ್ ಎಲ್ಲ ನಿಮಗೆ ಡಯಾಬಿಟಿಕ್ ಫುಟ್ವೇರ್ ಅಂತ ಹೇಳಕ್ ಆಗಲ್ಲ. ಎಷ್ಟೊಂದು ಜನ ಆರ್ಥೋ ಫುಟ್ವೇರ್ಸ್ ಅದು ಇದು ಅಂತ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಹತ್ರ ಏನು ಒಂದು ಮೆಷಿನ್ ಇದೆ ಡ್ಯೂರೋಮೀಟರ್ ಅಂತ ಹೇಳಿ, ನಾವು ಅದರಲ್ಲಿ ಅವ್ರದ್ದು ಫುಟ್ವೇರ್ದು ಹಾರ್ಡ್ನೆಸ್ನ ನಾವು ಚೆಕ್ ಮಾಡ್ತೀವಿ. ಅದರಲ್ಲಿ ನಮಗೆ ವ್ಯಾಲ್ಯೂ 15ಗಿಂತ ಕೆಳಗಿದೆ ಅಂತ ಹೇಳಿದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಅದು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಈಗ ನೀವು 3 ಟೆಸ್ಟ್ಗಳ ಬಗ್ಗೆ ಹೇಳ್ತಾ ಇದ್ರೆ ಮಾಡ್ತಾರೆ ಅಂತ, ಅದು ಏನಾದರೂ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಆ ರೀತಿ ನೀವು ಮಾಡೋದು 3 ಟೆಸ್ಟ್ಗಳು? ನಾವು ಆ ಟೆಸ್ಟ್ ಒಟ್ಟಿಗೆ ಮಾಡ್ತೀವಿ, ಬಟ್ ಟೆಸ್ಟ್ ಮಾಡಿ ನಮ್ದು ಅಮೆಜಾನ್ ಸ್ಕ್ರೀನಿಂಗ್ ಟೂಲ್ ಅಂತ ಇದೆ, ಅದರಲ್ಲಿ ನಾವು ಸ್ಕೋರ್ ಮಾಡ್ತೀವಿ ಅವರಿಗೆ. ಒಂದು ನಾವು ಏನ್ ಮಾಡ್ತೀವಿ, ಅವರಿಗೆ ಗಾಯ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಗಾಯ ಇದ್ರೆ ಸ್ಕೋರ್ 1 ಅಂತ ಕೊಡ್ತೀವಿ. ಮತ್ತೆ ನರದ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ನರದ ಡ್ಯಾಮೇಜ್ ಇದ್ರೆ ಇನ್ನೊಂದು ಸ್ಕೋರು. ಮತ್ತೆ ಬ್ಲಡ್ ಸರ್ಕ್ಯುಲೇಷನ್, ಅಗೇನ್ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಇದ್ರೆ ಇಲ್ಲ ಸ್ಕೋರ್ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಂತ ಹೇಳಿದ್ರೆ ಸ್ಕೋರ್ 1 ಮಾಡ್ತೀವಿ. ಇದರಲ್ಲಿ 2 ಇಲ್ಲ 2ಕ್ಕಿಂತ ಹೆಚ್ಚು ಸ್ಕೋರ್ ಬಂದವರು ಹೈ ರಿಸ್ಕ್ ಅಂತ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಸೊ ಅಂತ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಎಲ್ಲಿ ನಿಲ್ತಾರೆ, ಅವ್ರಿಗೆ ಯಾವ ತರದ ಕೇರ್ ಬೇಕಾಗುತ್ತೆ ಮುಂದೆ ಅಂತ ಹೇಳಿ. ಈಗ ನೀವು ಹೇಳ್ತಾ ಇದ್ರಿ ಬ್ಲಡ್ ಫ್ಲೋ ಕೆಲವ್ರಿಗೆ ಆಗ್ತಾ ಇರೋದಿಲ್ಲ ಅಂತ. ಈಗ ಬ್ಲಡ್ ಫ್ಲೋ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಯಾಕಂದ್ರೆ ಯಾರಾದ್ರೂ ನಮ್ಮ ಕಾರ್ಯಕ್ರಮ ನೋಡ್ತಿರೋದು ಹಳ್ಳಿಯಲ್ಲಿ ಇರ್ತಾರೆ, ಅವ್ರಿಗೆ ಹತ್ರದಲ್ಲಿ ಯಾರು ಈಗ ಡಯಾಬಿಟಿಕ್ ಫುಡ್ ಕೇರ್ ಸ್ಪೆಷಲಿಸ್ಟ್ ಅಂತ ಯಾರು ಇರೋದಿಲ್ಲ. ಅಂತ ಸಮಯದಲ್ಲಿ ಅವರೇ ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವ ರೀತಿ ತಮ್ಮ ಪಾದಗಳನ್ನ ಚೆಕ್ ಮಾಡ್ಕೊಳ್ಬೇಕು? ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಚೆಕ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಅವರಿಗೆ ಪಲ್ಸಸ್ನ ನಾವು ಕಾಲಲ್ಲಿ ಏನಿದೆ 3 ಪಲ್ಸಸ್ ಹೇಳ್ತೀವಿ, ಡಾರ್ಸಾಲಿಸ್ ಪಿಡಿಸ್ ಪೋಸ್ಟೀರಿಯರ್ ಟಿಬಿಯಲ್ ಆರ್ಟರಿ ಅಂತ. ಅದನ್ನ ನಾವು ಚೆಕ್ ಮಾಡಿದಾಗ ನಮಗೆ ಅಟ್ಲೀಸ್ಟ್ ನಮ್ಮ ಹತ್ರ ಏನು ಡಾಪ್ಲರ್ ಇಲ್ಲ, ಹ್ಯಾಂಡ್ ಹೆಲ್ಡ್ ಡಾಪ್ಲರ್ ಇಲ್ಲ ಅನ್ನುವಾಗ ಡಾಕ್ಟರ್ಸ್ ಏನು ಫಿಸಿಷಿಯನ್ ಅಥವಾ ಅವ್ರದ್ದು ಲೋಕಲ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಅಲ್ಲಿ ಏನಿರ್ತಾರೆ ಅವ್ರು ನೋಡಿ ಅವ್ರಿಗೆ ಬೇಕಿದ್ರೆ ಹೇಳ್ಬಹುದು. ಅಥವಾ ಅವರಿಗೆ ಅಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಹೈಯರ್ ಸೆಂಟರ್ಸ್ಗೆ ರೆಫರ್ ಮಾಡಿ ಅವ್ರು ಇಂಥದ್ನ ವರ್ಷದಲ್ಲಿ ಒಂದ್ಸತಿ ಮಾಡಿದ್ರು ಸಾಕು. ಅವ್ರಿಗೆ ಇವಾಗ ಗೊತ್ತಾಗಿದೆ ಬ್ಲಡ್ ಸರ್ಕ್ಯುಲೇಷನ್ ಹೇಗಿದೆ ಅಂತ ಗೊತ್ತಾದ್ರೆ ಮುಂದಿನ ವರ್ಷ ಮತ್ತೆ ಅವರು ಚೆಕ್ ಮಾಡ್ಕೊಳ್ತಾ ಇರ್ಬೋದು. ಓಕೆ, ಅಂದ್ರೆ ಇವಾಗ ಜೊತೆಗೆ ಸೆನ್ಸೇಷನ್ ಇಲ್ಲ ಅಂತಂದ್ರೆ ನಾವು ಏನಾದ್ರೂ ಒಂದು ಚುಚ್ತಾ ಇಲ್ಲ ನಮ್ಗೆ, ನಾವು ಪಾದಗಳು ನಡ್ಕೊಂಡು ಹೋಗ್ಬೇಕಾದ್ರೆ ಮುಳ್ಳು ಅಥವಾ ಏನೇ ಕಲ್ಲಿದ್ರು ಅಂದ್ರೆ ಅಂತ ಸಮಯದಲ್ಲೂ ನಾವು ಅಂದ್ರೆ ಅವರು ರಿಸ್ಕ್ ಅಲ್ಲಿ ಇದೀವಿ ಅಂತ ತಿಳ್ಕೊಳ್ಬೇಕಲ್ವಾ? ಹೌದು, ಅವ್ರು ರಿಸ್ಕ್ ಅಲ್ಲಿ ಇರ್ತಾರೆ. ಸೊ ಅಂತ ರಿಸ್ಕ್ ಅಲ್ಲಿ ಇರುವಾಗ ಅವರು ಮನೆಯಲ್ಲೇ ಹೆಂಗೆ ಅವರು ಕೇರ್ ತಗೊಳ್ಬಹುದು ಅಂದ್ರೆ ಮನೆ ಒಳಗೆ ಮನೆ ಹೊರಗೆ 2 ಕಡೆನೂ ಅವರು ಡಯಾಬಿಟಿಕ್ ಫುಟ್ವೇರ್ ಹಾಕಿ ನಡೆಯೋದು ತುಂಬಾನೇ ಸೂಕ್ತ. ಜೊತೆಗೆ ಸುಮಾರು ಜನ ಈ ಹೆಂಗಸರೆಲ್ಲ ಏನ್ ಮಾಡ್ತಾರೆ, ಇವಾಗ ಕೋವಿಡ್ ಟೈಮಲ್ಲಿ ಎಲ್ಲ ಮನೆಯಲ್ಲಿ ಇರೋದು ಜಾಸ್ತಿ ಆಗಿದೆ. ಸೊ ಮನೆಯಲ್ಲಿ ಇರೋದು ಜಾಸ್ತಿ ಆಗಿರುವಾಗ ಅವರಿಗೆ ಕೆಲಸನೂ ಜಾಸ್ತಿ ಆಗ್ತಾ ಇದೆ. ಕೆಲಸ ಜಾಸ್ತಿ ಆವಾಗ ಅವ್ರು ಮನೇಲಿ ನಡೆದಾಡೋದು ತುಂಬಾನೇ ಜಾಸ್ತಿ ಆಗಿ ಅವರು ನೀರಲ್ಲಿ ಕೆಲಸ ಮಾಡೋದನ್ನು ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಅಂತವ್ರು ತುಂಬಾನೇ ಕೇರ್ ತಕೊಂಡು ಅವ್ರದ್ದು ಕೆಲಸ ಎಲ್ಲ ಮುಗಿದ್ಮೇಲೆ ಏನಾದ್ರು ಕಾಲ್ ಮಧ್ಯ ನೀರು ಇದ್ರೆ ಅಥವಾ ಮಾಯ್ಶ್ಚರ್ ಏನಾದ್ರು ಇದ್ರೆ ಕಾಟನ್ ಇಲ್ಲ ಏನಾದ್ರು ಗಾಸ್ ಪೀಸ್ ಆ ತರ ತಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು. ಈ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ. ಒಂದು ಕಾಲ್ ತಗೊಳ್ಳೋಣ. ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಬಸವರಾಜ್ ಅವ್ರೆ, ಏನ್ ಪ್ರಶ್ನೆ ಇದೆ ಕೇಳಿ. ನಂದು ಒಂದು 15 ಫೀಟ್ ಹೈಟ್ ಲಿಂದ ಬಿದ್ದಿದ್ರಿ ಮೇಡಮ್. ಬಿದ್ದಾಗ ತಲೆ ಹೊಡಿತೀರಿ ರೈಟ್ ಸೈಡ್ಗೆ. ಬಿದ್ದಾಗ ಬಲಭಾಗ ಬೇರೆ ಬಂದು ತಲೆ ಹೊಡಿತು.
ಹಾ ತಲೆ ಹೊಡೆದಾಗ ಆಸ್ಪತ್ರೆಗೆ ಹೋದ್ರು, ಅಲ್ಲಿ ಇಲ್ಲಿ ಹೋದ್ರು. ಅಲ್ಲಿ ನಮ್ಮ ಸೋಲಾಪುರಕ್ಕೆ ಹೋಗಿ ನಮ್ಮ ಕಲಬುರಗಿದಾಗ ಲೋಕಲ್ ಹೋಗಿದ್ದು, ಅಲ್ಲಿನ ಕಡೆ ಸೋಲಾಪುರಕ್ಕೆ ಹೋದಂತ ಅಲ್ಲಿ ಹೋಗಿ ಆಪರೇಷನ್ ಆಯ್ತ್ರಿ ಮೇಡಮ್. ಹಾ ಆದಾಗ ಅವತ್ತಿನಿಂದ ಹ್ಮ್ ಡ್ಯಾಮೇಜ್ ಹೌದಾ, 6 ಇಂಚು ಬೈ 6 ಇಂಚು ಡ್ಯಾಮೇಜ್ ತಲೆ. ಹಾ ತಲೆಯಲ್ಲಿ. ಹಾ ಆ ಟೈಮ್ನಾಗ ಆಪರೇಷನ್ ಮಾಡಿದ್ರೆ ಏನೋ ಆಗ್ಯಾರ, ಬದುಕಿರ ಮತ್ ಬೇರೆ. ಆಮೇಲೆ ಇದು ನಂಗ ಈ ಕಾಲ್ ಎಡಭಾಗ ಹಾ ಒಂಥರ ಲಘು ಪ್ಯಾರಲಿಸ್ ಟೈಪ್ ಆಗ್ಯದ ಇದು. ಆಮೇಲೆ ಮತ್ತೆ ಅಲ್ಲಿ 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 ಹಿಂಗ್ ಸರ್ಚಿಂಗ್ ಮಾಡ್ಕೋತ ಕೇಳ್ಕೊತ ಡಾಕ್ಟರ್ಗಳು ಕೇಳ್ಕೊತ ಸಿಟಿ ಸ್ಕ್ಯಾನ್ 3-4 ಸಿಟಿ ಸ್ಕ್ಯಾನ್ ಆದ್ರು ಮೇಡಮ್. ಹಾ ಅವು 4 ಸಿಟಿ ಸ್ಕ್ಯಾನ್ ಏನಾಗ್ತದ, ನಿಮ್ ಬ್ರೈನ್ ನಾಗ ಒಂದ್ ನರ ಬಂದಾಗಿದೆ, ಅದ್ರ ಸಲುವಾಗಿ ಈ ಟೈಪ್ ಆಗ್ಯದ ಅಂತ ಹೇಳ್ತಾರ. ನಿಮ್ಗೆ ಅರ್ಥ ಆಗಿದೆ? ಏನಾದ್ರು ನಮ್ಗೆ ನಮ್ಮ ಇನ್ನೊಬ್ರು ನಮ್ಮ ಚಕ್ರ ವರ್ಲ್ಡ್ ಹಾಸ್ಪಿಟಲ್ ಅಂತ ಅವ್ರ ಜೊತೆಗೂ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ಅಲ್ಲ, ನೀವು ಹೇಳಿದ್ದು ಒಂದಷ್ಟು ಅರ್ಥ ಆಗಿದೆ. ಈಗ ನಿಮ್ಗೆ ಆಕ್ಸಿಡೆಂಟ್ ಆಗಿ ಇದಾಯ್ತು, ನೀವು ಬಿದ್ರಿ, ಅದೆಲ್ಲ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ, ಎಲ್ಲ ಸರಿ. ಅದರಿಂದ ಕಾಲಿಗೆ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನಿಮ್ಗೆ ಡಯಾಬಿಟಿಸ್ ಇದೆಯಾ? ಇಲ್ಲ ಮೇಡಮ್, ಡಯಾಬಿಟಿಸ್ ಇಲ್ಲ. ಇಲ್ಲ, ಇವತ್ತು ನಾವು ಮಾತಾಡ್ತಾ ಇರೋದು ಡಯಾಬಿಟಿಸ್ ಬಂದಾಗ ಕಾಲ್ಗಳಲ್ಲಿ ಸಮಸ್ಯೆ ಬರುತ್ತೆ, ಅಂತ ಪಾದಗಳಿಗೆ ಏನೇನ್ ಸಮಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನೀವು ಬಿದ್ದು ಆ ರೀತಿ ಆಗಿದೆ ಅಂದ್ರೆ ದಯವಿಟ್ಟು ನಂಗೆ ಅನ್ಸುತ್ತೆ ತಾವು ಆರ್ಥೋ ಹತ್ರ ಯಾರಾದ್ರೂ ಆರ್ಥೋಪೆಡಿಕ್ ಅಂದ್ರೆ ಮೂಳೆಗಳ ತಜ್ಞರು ಇರ್ತಾರಲ್ಲ ಅಂಥವ್ರ ಹತ್ರ ತಾವು ಹೋಗೋದು ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಇವಾಗ ಹೇಳಿ, ನೀವು ಹೇಳ್ತಾ ಇದ್ರಿ ಕಾಲುಗಳ ಸಂಧಿಯಲ್ಲಿ. ಈಗ ಮಹಿಳೆಯರಿಗಂತೂ ಅದು ತುಂಬಾ ಕಾಮನ್, ನಾವು ತುಂಬಾ ಜನ ನೋಡ್ತಾ ಇರ್ತೀವಿ. ಬೆರಳುಗಳ ಸಂಧಿಯಲ್ಲಿ ಗಾಯ ಆಗುತ್ತೆ, ಹಿಮ್ಮಡಿ ಕ್ರ್ಯಾಕ್ ಆಗಿರುತ್ತೆ, ಹಿಮ್ಮಡಿ ಒಡೆದಿರುತ್ತೆ. ಅಂಥವ್ರು ಯಾವ ರೀತಿ ತಗೊಳ್ಬೇಕು, ಕೇರ್ ತಗೋಬೇಕು? ಓಕೆ, ಈ ಹೆಂಗಸ್ರು ಏನ್ ಮಾಡ್ಬೇಕು, ಬೆಳಿಗ್ಗೆ ಅವ್ರದ್ದು ಏನ್ ಕೆಲ್ಸಗಳೆಲ್ಲ ಮುಗಿದ್ಮೇಲೆ ಅವರು ಇನ್ನೇನು ಆರಾಮಾಗಿ ಕೂತ್ಕೊಳ್ತಾರೆ, ಇನ್ನೊಂದ್ ಸ್ವಲ್ಪ ಟಿವಿ ನೋಡ್ತಾರೆ ಅನ್ನೋ ಟೈಮಲ್ಲಿ ಅವರು ಬೇಕಿದ್ರೆ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದ್ ಸ್ವಲ್ಪ ಬಿಸಿಲಲ್ಲಿ 1-2 ನಿಮಿಷ ಹೋಗಿ ಕುತ್ಕೊಳ್ಬೋದು. ಬಟ್ ಬಿಸಿಲಲ್ಲಿ ಹೋಗುವಾಗ್ಲೂ ಅವ್ರು ಚಪ್ಪಲಿ ಹಾಕಿನೇ ಹೋಗ್ಬೇಕು. ಮತ್ತೆ ಅವರಿಗೆ ನೆಲ ಎಷ್ಟು ಬಿಸಿ ಇದೆ ಅಂತ ಗೊತ್ತಾಗಲ್ಲ. ಸೊ ಚಪ್ಪಲಿ ಹಾಕಿ ಹೋಗಿ ಹೊರಗೆ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಡ್ರೈ ಮಾಡಿ, ಮತ್ತೆ ಬೇಕಿದ್ರೆ ಮನೆ ಒಳಗೆ ಬಂದು ಕಾಟನ್ ಪೀಸ್ ಏನಾರು ತಗೊಂಡು ಡ್ರೈ ಮಾಡಿ ಇಟ್ಕೊಳ್ಬಹುದು. ಇನ್ನೂ ಇಲ್ಲ ಅವ್ರಿಗೆ ತುಂಬಾನೇ ಜಾಸ್ತಿ ಮಾಯಿಶ್ಚರ್ ಇರುತ್ತೆ ಅನ್ನೋರು ಪೌಡರ್ ಹಾಕಿನೂ ಬೇಕಿದ್ರೆ ಡ್ರೈ ಮಾಡ್ಕೊಳ್ಬಹುದು ಇನ್ ಬಿಟ್ವೀನ್ ದ ಟೋಸ್. ಹಂಗೆ ಮನೆಯಲ್ಲಿ ಮತ್ತೆ ಹೆಂಗಸರು ಮಹಿಳೆಯರಲ್ಲಿ ಕಾಲ್ ಉಂಗ್ರ ಹಾಕೊಳ್ಳೋ ಅಂತ ಅಭ್ಯಾಸ ತುಂಬಾ ಜನಕ್ಕಿರುತ್ತೆ. ಹೌದು, ಅವ್ರಿಗೆ ಏನಾಗುತ್ತೆ, ಈ ಕಾಲ್ ಉಂಗ್ರದ್ದು ಒಂದೊಂದ್ಸತಿ ಶಾರ್ಪ್ ಎಡ್ಜಸ್ ಇರುತ್ತೆ, ಅವ್ರಿಗೆ ಅದು ಗೊತ್ತಾಗಲ್ಲ. ಯಾವಾಗ್ಲೂ ಅವರಿಗೆ ಕಾಲ್ಗೆ ಅದನ್ನು ಡ್ಯಾಮೇಜ್ ಆಗಿರುತ್ತೆ. ಸೊ ಅದನ್ನ ಅವ್ರು ಸುಮಾರು ಜನ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವತ್ತು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಅದು ನೆಕ್ಸ್ಟ್ ಸೀರಿಯಸ್ ಡ್ಯಾಮೇಜ್ ಆಗಿ ಕನ್ವರ್ಟ್ ಆಗ್ಬಹುದು, ಗ್ಯಾಂಗ್ರೀನ್ ತನಕನೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವತ್ತಾರು ಅವರಿಗೆ ಬೆರಳು ದಪ್ಪ ಆಗಿ ಕೆಂಪು ಕಾಣಿಸ್ಕೊಂಡ್ರೆ ಯಾವತ್ತೂ ಆ ಉಂಗ್ರನ ಬಿಚ್ಚಿಡೋದು ತುಂಬಾನೇ ಒಳ್ಳೇದು. ಓಕೆ ಓಕೆ, ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಏನೋ ನೋಡಿ ಹಾಕೊಳ್ಳಿ, ಚುಚ್ಚದೇ ಇರುವಂತದನ್ನ ಹಾಕೊಳ್ಳಿ ಅಂತ. ಈಗ ಡಾಕ್ಟರ್, ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಈಗ ನೀವು ಹೇಳಿದಾಗ ಮಹಿಳೆಯರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಮನೆಯಲ್ಲೇ ಇದ್ದವ್ರಿಗೆ. ಯಾಕೆಂತಂದ್ರೆ ಎಲ್ಲರೂ ಮನೆಯಲ್ಲೇ ಇದ್ದಾರೆ, ಅವ್ರಿಗೆ ಬಟ್ಟೆ ಒಗೆಯೋದು ಅಥವಾ ಇನ್ನೊಂದು ಪಾತ್ರೆ ತೊಳೆಯೋದು ಅಂಥವ್ರಿಗೆಲ್ಲ ತುಂಬಾ ಕೆಲಸ ಜಾಸ್ತಿ ಆಗಿದೆ, ನೀರಲ್ಲಿ ಇರ್ತಾರೆ. ಅಂತ ಸಮಯದಲ್ಲಿ ಅವ್ರಿಗೆ ಈ ಒಂದು ಸಮಸ್ಯೆ ಹೆಚ್ಚಾಗಿದೆಯಾ? ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ಅವ್ರು ಸರಿಯಾದ ಅದಕ್ಕೆ ಕ್ರಮಗಳು ತಕೊಂಡು ಅದನ್ನ ಕೇರ್ ಮಾಡಿಲ್ಲ ಅಂದ್ರೆ ಖಂಡಿತ ಅವರು ಫಂಗಲ್ ಇನ್ಫೆಕ್ಷನ್ ಅಥವಾ ಇಂಟರ್ಟ್ರೈಗೋ ಅಂತ ಏನ್ ಹೇಳ್ತೀವಿ ಅದರಿಂದ ಬಂದವರು ತುಂಬಾ ಜನ ಇದ್ದಾರೆ. ಬಟ್ ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ತುಂಬಾ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಕ್ಕಪಕ್ಕ ಬೆರಳುಗಳಿಗೆ. ಅದಕ್ಕೇನೆ ಅರ್ಲಿ ಸ್ಟೇಜಸ್ ಅಲ್ಲಿ ಅವ್ರು ಎಷ್ಟು ಅದ್ರ ಬಗ್ಗೆ ಕೇರ್ ತಗೊಳ್ತಾರೋ ಅದಷ್ಟು ಒಳ್ಳೇದು. ನಾವು ಇನ್ನೊಂದು ಕೇಳ್ತಾ ಇರ್ತೀವಿ, ಈ ರೀತಿ ಬೆರಳುಗಳಿಗೆಲ್ಲ ಬಂದು ಹಬ್ಬಿ ತೊಂದರೆ ಆದ್ಮೇಲೆ ಬೆರಳುಗಳನ್ನೆಲ್ಲ ಕಟ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದು ಬಿಡುತ್ತೆ ಸರಿಯಾಗಿ ಕೇರ್ ತಗೊಳ್ದೇ ಇದ್ರೆ ಅಂತ ಹೇಳಿ ಅದನ್ನ. ಹೌದು, ಇವಾಗ ಕಾಲಲ್ಲಿ ಬೆರಳುಗಳು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಹೌದು, ಏನಾಗುತ್ತೆ, ನಾವು ಒಂದು ಕಾಲಲ್ಲಿ ಗಾಯ ಆಗಿದೆ, ಒಂದು ಕಾಲದ ಬೆರಳನ್ನ ನಾವು ಕಟ್ ಮಾಡಿದೀವಿ ಅನ್ನುವಾಗ ಬೇರೆ ಎಲ್ಲಾ ಬೆರಳುಗಳನ್ನು ರಿಸ್ಕ್ ಅಲ್ಲಿ ಇದೆ ಅಂತಾನೆ ಅರ್ಥ. ಸೊ ಅವ್ರಿಗೆ ಒಂದ್ ಕಾಲದ ಬೆರಳು ಆಂಪಿಟೇಷನ್ ಆಗಿದೆ ಅಂತ ಹೇಳಿ ಅದು ವಾಸಿ ಆಯ್ತು ಅನ್ನುವಾಗ ಖುಷಿ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಬಟ್ ಬೇರೆ ಎಲ್ಲಾ ಬೆರಳುಗಳನ್ನು ರಿಸ್ಕ್ ಅಲ್ಲಿ ಇರುತ್ತೆ. ಸೊ ಯಾವತ್ತೂ ಅವರು ನಡೆಯುವಾಗ ಅದ್ರ ಬಗ್ಗೆನೂ ಕೇರ್ ತಗೊಳ್ತಾ ಇರಬೇಕು. ಎಲ್ಲ ನಾನು ಹೇಳ್ದಂಗೆ ಫಂಗಲ್ ಇನ್ಫೆಕ್ಷನ್, ಅವರು ಹಾಕೋ ಫುಟ್ವೇರ್ ಎಲ್ಲಾದ್ರ ಬಗ್ಗೆನೂ ಅವ್ರ ಗಮನ ಇರಬೇಕು. ಓಕೆ ಓಕೆ. ಜೊತೆಗೆ ಈಗ ತುಂಬಾ ತೂಕ ಜಾಸ್ತಿ ಇರೋರು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ, ಸಣ್ಣ ಆಗ್ಬೇಕಾದ್ರೆ. ಯಾಕೆಂತಂದ್ರೆ ಭಾರ ಬಿಟ್ಟಾಗ ಕಾಲ್ ಮೇಲೆ ಪಾದಗಳ ಮೇಲೆ ನಾವು ಭಾರ ಬಿಡೋದು, ಅಂತ ಸಮಯದಲ್ಲಿ ಕೂಡ ತೊಂದರೆ ಆಗತ್ತೆ ಅಂತ ಡಯಾಬಿಟಿಸ್ ಇರೋರು. ಹೌದು,
ಏನಾಗ್ತಾ ಇತ್ತು, ಮೊದಲು ಕೋವಿಡ್ಗಿಂತ ಮುಂಚೆ ಜನರು ಜಿಮ್ ಹೋಗ್ತಾ ಇದ್ರು, ವಾಕಿಂಗ್ ಹೋಗ್ತಾ ಇದ್ರು, ಎಕ್ಸಸೈಸಸ್ ಮಾಡ್ತಾ ಇದ್ರು. ಇವಾಗ ಕೋವಿಡ್ ಟೈಮಲ್ಲಿ ಏನಾಗಿದೆ, ಎಲ್ಲರೂ ಮನೇಲಿ ಇರೋದ್ರಿಂದ ಹಬ್ಬದ ಊಟಗಳು ಜಾಸ್ತಿ ಆಗೋಗಿದೆ. ಮೊದಲು ವರ್ಷಕ್ಕೆ 2-3 ಒಂದ್ಸತಿ ಹಬ್ಬ ಆಗ್ತಾ ಇದ್ರೆ, ಕೋವಿಡ್ ಟೈಮಲ್ಲಿ ದಿನಾಗ್ಲೂ ಹಬ್ಬ ಇತ್ತು. ಸೊ ಏನಾಗುತ್ತೆ, ಮನೇಲಿ ಅಡ್ಗೆ ಮಾಡೋದು ಜಾಸ್ತಿ ಆಗುತ್ತೆ. ಸಿಹಿ ಸ್ವೀಟ್ಸ್ ಮಾಡೋದು, ಇವಾಗಂತೂ ದಲ್ಗೋನ ಕಾಫಿಯಿಂದ ಎಲ್ಲ ಕೇಕ್ ತನಕನೂ ಎಲ್ಲ ಆಗೋಗಿದೆ ಕೋವಿಡ್ ಟೈಮಲ್ಲಿ. ಸೊ ಅಂತ ಟೈಮಲ್ಲಿ ಅವ್ರದ್ದು ಬಾಡಿ ವೆಯ್ಟ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಾಡಿ ವೆಯ್ಟ್ ಜಾಸ್ತಿ ಆದಾಗ ಅವ್ರದ್ದು ಮನೇಲಿ ಎಕ್ಸಸೈಸ್ ಮಾಡಲ್ಲ ಸುಮಾರು ಜನ. ಇವಾಗ ಕೋವಿಡ್ ಟೈಮಲ್ಲಿ ಹೊರಗೆ ಹೋಗಿ ವಾಕಿಂಗ್ ಮಾಡೋದೂ ಅವ್ರಿಗೆ ಆಗ್ತಾ ಇದ್ದಿಲ್ಲ. ಸೊ ಮನೆ ಒಳಗೆ ಇದ್ದು ವೆಯ್ಟ್ ಜಾಸ್ತಿ ಆಗುತ್ತೆ. ಅಂಥವ್ರಲ್ಲಿ, ಅಂಥ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಗಾಯ ಬಂತು ಅಂದ್ರೆ ಆವಾಗ ಪ್ರಾಬ್ಲಮ್. ಅವ್ರದ್ದು ಇಡೀ ಬಾಡಿದ ವೆಯ್ಟ್ ಏನಿದೆ ಆ ಚಿಕ್ಕ ಗಾಯದ ಮೇಲೆ ಬೀಳ್ತಾ ಹೋಗುತ್ತೆ. ಆ ಚಿಕ್ಕ ಗಾಯ ವಾಸಿ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಏನಿದೆ ಅದರ ಬಗ್ಗೆ ಅವ್ರು ಗಮನ ಹರಿಸ್ಬೇಕಾಗುತ್ತೆ. ಆಮೇಲೆ ಸೊ ನಮ್ಮ ಇದರಲ್ಲಿ ಅಂತ ಗಾಯಗಳಿಗೆ ಏನ್ ಮಾಡ್ತೀವಿ ನಾವು ಟ್ರೀಟ್ಮೆಂಟ್ ಆಗಿ, ಅಮಿಜೆನ್ ಆಫ್ಲೋಡಿಂಗ್ ಸಿಸ್ಟಮ್ ಅಂತ ಒಂದು ಬರುತ್ತೆ. ಆ ಗಾಯಕ್ಕೆ ಕರೆಕ್ಟ್ ಆಗಿ ಅದರದ್ದು ಸೈಜ್ ಪ್ರಕಾರ ನಾವು ಅದನ್ನ ಕಟ್ ಮಾಡಿ ಆ ಗಾಯ ನೆಲಕ್ಕೆ ಟಚ್ ಆಗದೆ ಇರೋಂಗೆ ನಾವು ಅದನ್ನ ಅಂಟಿಸ್ತೀವಿ, ಆಫ್ಲೋಡಿಂಗ್ ಅನ್ನೋದನ್ನ. ಅವಾಗ ಏನಾಗುತ್ತೆ, ಗಾಯ ಎಷ್ಟು ನಾವು ಅದ್ರ ಮೇಲೆ ಭಾರನ ಬಿಡಲ್ವೋ ಅಷ್ಟು ಬೇಗ ಗಾಯ ವಾಸಿ ಆಗುತ್ತೆ. ಯೂಶಲ್ ಆಗಿ ನಮ್ಮ ಪೇಷಂಟ್ಸ್ ಅಲ್ಲಿ ನಾವು ನೋಡಿರೋ ಪ್ರಕಾರ ಆಲ್ಮೋಸ್ಟ್ 4 to 8 ವೀಕ್ಸ್ ತನಕನೂ ತಗೊಳುತ್ತೆ ಆ ಗಾಯ ವಾಸಿ ಆಗೋಕ್ಕೆ. ಬಟ್ ಒಂದ್ಸತಿ ಗಾಯ ವಾಸಿ ಆಯ್ತು ಅನ್ನುವಾಗ ಪೇಷಂಟ್ಸ್ ತುಂಬಾ ಖುಷಿಯಾಗಿ ಆರಾಮಾಗಿ ಮತ್ತೆ ನಡೆಯಕ್ಕೆ ಶುರು ಮಾಡ್ತಾರೆ. ಸೊ ಆದಷ್ಟು ಅವ್ರು ಯಾವಾಗ್ಲೂ ವೆಯ್ಟ್ ಕಡಿಮೆ ಮಾಡಬೇಕು, ನಡೆಯೋದನ್ನು ಯಾವಾಗ್ಲೂ ಕಡಿಮೆ ಮಾಡಬೇಕು. ಅಂದ್ರೆ ಪಾದಗಳು ಒಂದೇ ಅಂತಲ್ಲ, ಸಾಮಾನ್ಯವಾಗಿ ಮಧುಮೇಹ ಇರೋರಿಗೆ ಎಲ್ಲೇ ಒಂದು ಸಣ್ಣ ಪುಟ್ಟ ಗಾಯ ಆದ್ರೂ ಅವ್ರಿಗೆ ವಾಸಿ ಆಗೋದು ತಡನೇ ಆಗತ್ತಲ್ವ? ಹೌದು, ಎಲ್ಲೇ ಇದ್ರೂ ವಾಸಿ ಆಗೋದು ತಡ ಆಗುತ್ತೆ. ಬಟ್ ಅವ್ರು ಅದಕ್ಕೆ ಕರೆಕ್ಟ್ ಆಗಿ ಹೆಂಗೆ ಅವ್ರು ಪ್ರಿಕಾಷನ್ಸ್ ತಗೊಳ್ತಾರೆ ಅದ್ರ ಬಗ್ಗೆ ಒಳ್ಳೇದು. ಇವಾಗ ಸುಮಾರು ಜನಕ್ಕೆ ನೆಲದಲ್ಲಿ ಕುತ್ಕೊಂಡು ಊಟ ಮಾಡೋ ಅಭ್ಯಾಸ ಎಲ್ಲ ಇರುತ್ತೆ. ಅವರೆಲ್ಲ ಕಾಲ್ನ ಮಡ್ಚಿ ಕುತ್ಕೊಳ್ತಾರೆ. ಮಡ್ಚಿ ಕುತ್ಕೊಂಡಾಗ ಏನಾಗುತ್ತೆ, ಅವ್ರದ್ದು ಕಾಲಲ್ಲಿ ಆಂಕಲ್ ಹತ್ರ ಇರೋ ಬೋನ್ ಏನಿದೆ ಅದು ನೆಲಕ್ಕೆ ಟಚ್ ಆಗುತ್ತೆ. ಸೊ ನೆಲಕ್ಕೆ ಟಚ್ ಆಗಿ ಅಲ್ಲಿ ಕೂಡ ಗಾಯ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆದಷ್ಟು ಒಂದ್ ಸ್ವಲ್ಪ ವಯಸ್ಸಾದವರು ಕೆಳಗೆ ಕುತ್ಕೊಳ್ದೆ ಮೇಲೆ ಒಂದ್ ಸ್ವಲ್ಪ ಎಲಿವೇಟೆಡ್ ಜಾಗದಲ್ಲಿ ಕೂತ್ಕೊಳ್ಳೋದು ಬೆಟರ್. ಅಂದ್ರೆ ಮಧುಮೇಹ ಇಲ್ಲದೆ ಅಂದ್ರೆ ಇರೋರು ಅದು ಅಲ್ಲದೆ ಸ್ವಲ್ಪ ಅದು ಅಡ್ವಾನ್ಸ್ ಆಗಿ ತೊಂದರೆ ಇರೋರು, ಬಾಕಿಯವರೆಲ್ಲ ಏನು ಇಲ್ದಿರೋ ಆರಾಮಾಗಿ ಕೆಲವೊಂದು ಚಕಲ್ ಮುಟ್ಟಿಗೆ ಹಾಕೊಂಡು ಕೂತ್ಕೊಂಡು ಊಟ ಮಾಡಿ, ಅದೇ ಒಂದು ರೀತಿ ನಮ್ಮ ಹಳೇ ಸಂಪ್ರದಾಯ ಬಂದಿರೋದು ತುಂಬಾ ಒಳ್ಳೇದು ಕೂಡ ಅನ್ಸುತ್ತೆ. ಅಲ್ಲ, ರಿಸ್ಕ್ ಇಲ್ಲ ಅಂದವ್ರು ಆರಾಮಾಗಿ ಕೂತ್ಕೊಳ್ಬಹುದು. ಬಟ್ ಅವಾಗ ಅವ್ರು ಅದ್ರ ಬಗ್ಗೆ ಕೇರ್ ತಗೊಳ್ತಾ ಇರೋದು ಒಳ್ಳೆ. ಖಂಡಿತ ಹೌದು. ಅಂದ್ರೆ ಈಗ ಯಾವ ರೀತಿ ಎಕ್ಸಸೈಸಸ್ ಎಲ್ಲ ಮಾಡಿ ಅವ್ರ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ? ಏನ್ ಹೇಳ್ತೀರಾ? ನಿಮ್ಮ ಹತ್ರ ಬಂದಾಗ ಅಡ್ವೈಸ್ ಏನ್ ಕೊಡ್ತೀರಾ? ಹೌದು, ನಾವು ಎಕ್ಸಸೈಸ್ ಅಂತ ಬಂದಾಗ ಒಂದ್ಸತಿ ನಾವು ಈ ಟೆಸ್ಟ್ಗಳನ್ನೆಲ್ಲ ಏನ್ ಮಾಡಿ ನಾವು ಹೈ ರಿಸ್ಕ್ ಅಂತ ಕನ್ಸಿಡರ್ ಮಾಡಿದಾಗ ಅವರಿಗೆ ಆದಷ್ಟು ಕಡಿಮೆ ನಡೆಯೋಕೆ ಹೇಳ್ತೀವಿ. ಆದಷ್ಟು 30 ನಿಮಿಷಕ್ಕಿಂತ ಒಳಗೆ ಅವ್ರದ್ದು ಏನಿದೆ ವಾಕಿಂಗ್ ಅಷ್ಟು ಮಾಡಿದ್ರೆ ಒಳ್ಳೇದು. 30 ನಿಮಿಷಕ್ಕಿಂತ ಜಾಸ್ತಿ ಯಾವತ್ತು ನಡೆಯಕ್ಕೆ ಹೋಗೋದು ಒಳ್ಳೇದಲ್ಲ. ಅವ್ರ ಫಿಸಿಷಿಯನ್ಸ್ ಹೇಳ್ಬೋದು, ಯಾರು ಹೇಳಿದ್ದು ನಿಮಗೆ ಅಷ್ಟು ಕಡಿಮೆ ನಡೆಯಕ್ಕೆ, ನಡಿಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಅವ್ರಿಗೆ ಗೊತ್ತಿರಲ್ಲ, ಡಯಾಬಿಟಿಕ್ ಪೇಷಂಟ್ಸ್ಗೆ ಮೂಳೆಗಳು ತುಂಬಾ ವೀಕ್ ಆಗುತ್ತೆ. ವೀಕ್ ಆಗ್ತಾ ಅವರು ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಕೊಡ್ತಾ ಆ ಬೋನ್ಸ್ ಎಲ್ಲ ಏನಾಗಿದೆ ಒಳಗೇನೆ ಅದು ಫ್ರಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಒಂದು ಕಂಡೀಷನ್ ಶಾರ್ಕೋ ಫೂಟ್ ಅಂತ ಹೇಳ್ತೀವಿ, ಅದಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅವ್ರು ಏನ್ ಮಾಡ್ಬೇಕು, ವಾಕಿಂಗ್ ಅವ್ರು 30 ನಿಮಿಷಕ್ಕಿಂತ ಒಳಗ್ ಮಾಡ್ಬೇಕು. ಆದಷ್ಟು ಕೂತ್ಕೊಂಡು ಏನಿದೆ ಅಪ್ಪರ್ ಬಾಡಿ ಎಕ್ಸಸೈಸಸ್ ಅದು ಮಾಡಿದ್ರೆ ಒಳ್ಳೇದು. ಈ ಡಂಬಲ್ಸ್ ಬರುತ್ತೆ ಜಿಮ್ಸ್ ಅಥವಾ ಯೋಗ ಪ್ರಾಣಾಯಾಮ ಆ ತರದ್ದೆಲ್ಲ ಮಾಡುವಷ್ಟು ಒಳ್ಳೇದು. ಓಕೆ, ಅಂದ್ರೆ ಈಗ ಡಯಾಬಿಟಿಸ್ ಬಂದು ಎಷ್ಟು ವರ್ಷಗಳಾದ ಮೇಲೆ ಈ ರೀತಿ ಸಮಸ್ಯೆ ಬರ್ಬೋದು? ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸ್ಟೇಜ್ ಅನ್ನೋ ತರ ಈಗ ತಾನೇ ಬಂದಿದೆ, ಯಾರಿಗೂ ಬಂದಿದೆ 1 ವರ್ಷ ಆಗಿದೆ, ಈ ರೀತಿ ಬಂದು ಈಗ ತಾನೇ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅಂತ ಸಮಯದಲ್ಲಿ ಅವ್ರಿಗೇನು ಅಷ್ಟೊಂದು ಫುಡ್ ಕೇರ್ ಬೇಕಾಗೋದಿಲ್ವಾ? ಹಂಗೇನಿಲ್ಲ, ಅವ್ರಿಗೆ ಸುಮಾರು ಸತಿ ಡಯಾಬಿಟಿಸ್ ಬಂದಿದೆ ಅಂತ ಕಂಡು ಹಿಡಿಯೋಕ್ಕೇನೆ ಸುಮಾರು ವರ್ಷಗಳಾಗುತ್ತೆ. ಅವರಿಗೆ ಸುಮಾರು ಸಿಂಪ್ಟಮ್ಸ್ ಏನೇನು ಬರುತ್ತೆ, ತುಂಬಾ ಬಾಯಾರಿಕೆ ಆಗೋದು, ತುಂಬಾ ಯೂರಿನ್ ಹೋಗುವಂಥದ್ದು, ಬಾಡಿ ವೇಟ್ ಕಡಿಮೆ ಆಗೋದು, ಇಂಥದ್ದು ಕಂಡು ಹಿಡಿಯೋಕ್ಕೇನೆ ಸುಮಾರು ವರ್ಷ ಆಗುತ್ತೆ. ಸೊ ಕಂಡು ಹಿಡಿಯೋ ಅಷ್ಟರಲ್ಲಿ ಅವ್ರಿಗೆ ಶುಗರ್ಸ್ ಲೆವೆಲ್ ತುಂಬಾನೇ ಜಾಸ್ತಿ ಆಗಿರುತ್ತೆ. ಅಷ್ಟರಲ್ಲೇನೆ ಎಲ್ಲ ಡ್ಯಾಮೇಜ್ ಶುರು ಆಗೋಗಿರುತ್ತೆ. ಸೊ ಅವ್ರು ಏನ್ ಮಾಡಬೇಕು, ಆದಷ್ಟು ಅರ್ಲಿ ನಾವಿವಾಗ ಹೆಂಗೆ ಫುಲ್ ಬಾಡಿ ಚೆಕಪ್ ವರ್ಷಕ್ಕೊಂದ್ಸತಿ ಮಾಡಿಸ್ತೀವಿ, ECG ಮಾಡಿಸ್ತೀವಿ, ಅದೇ ತರ ಕಾಲದ್ದು ಅಷ್ಟೇ ವರ್ಷ ಚೆಕ್ ಮಾಡಿದಾಗ ಅವ್ರು ಎಲ್ಲಿ ನಿಲ್ತಾರೆ, ಹೈ ರಿಸ್ಕಾ ಲೋ ರಿಸ್ಕಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಈಗ ಮತ್ತೊಂದು ಕರೆ ತಗೊಳ್ಳೋಣ. ಹಾಸನಿಂದ ಕರೆ ಮಾಡಿದ್ದಾರೆ. ದೇವರಾಜ್ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ದೇವರಾಜ್ ಅವರೇ. ಟಿವಿ ವಾಲ್ಯೂಮ್ ಪೂರ್ತಿ ಕಡಿಮೆ ಮಾಡಿ ಫೋನಲ್ಲೇ ಉತ್ತರ ಕೇಳಿಸ್ಕೊಳ್ಳಿ. ಹೇಳಿ, ಏನ್ ಪ್ರಶ್ನೆ? ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು. ಅಲ್ಲಲ್ಲ, ಬೆಳ್ಳಿನ ತುದಿರಿಯಾ? ಹಾ,
ಮಾಹಿತಿ ಆಯ್ತು. ಇಲ್ಲ ಸೆಲ್ ಫೋನಲ್ಲಿ ಮಾತಾಡ್ತಿದ್ರಲ್ವಾ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ದಯವಿಟ್ಟು. ಹಾ ಹೇಳಿ. ಹಾ ಹತ್ರ ಗಾಯ ಆಗಿತ್ತು. ಹಾ ಈಗ ಮತ್ತೆ ಅದು ಮಾಹಿತಿ ಈಗ ಹಿಂಡಿಯಲ್ಲಿ ಆತರ ಹಂಗ ಆಗಿದೆ. ದೊಡ್ಡದು ಗಾಯ ಆಗಿದೆ. ಓಲಾಗ್ಬಿಟ್ಟಿದೆ. ಹಿಮಡಿಯಲ್ಲಿ. ಹಿಂಡಿಯಲ್ಲಿ ಮೂರು ಅಂಗಾಲು ಆದ್ರೆ ಹಿಂಡಿಲಿ ಹಾ. ಒಂದು ಟೆಬ್ಲೆಟ್ ಆದ್ರಕ್ಕೆ ಒಂದ್ಸಲ ಓಲಾಗ್ಬಿಟ್ಟಿದೆ. ಒಂದು ಒಂದು 2 ತಿಂಗಳಿಂದ ಆಸ್ಪತ್ರೆ ಮಾಹಿತಿ ಇಲ್ಲ. ಓಕೆ ಓಕೆ, ನಿಮಗೆ ಗೊತ್ತಾಗಿಲ್ಲ ಅದಾಗಿರೋದು? ಗೊತ್ತಿಲ್ಲ. ಶುಗರ್ ಚೆಕ್ ಮಾಡಿಸಿದ್ದೆ, ಹಾ 220 ಇತ್ತು. ಸರಿ ಅಂತ ಸರಿ ಆಯ್ತು ಮೇಡಮ್. ಅಷ್ಟು ಆಯ್ತು, ಉತ್ತರ ಕೊಡ್ತಾರೆ ಡಾಕ್ಟರ್. ಓಕೆ ಸರ್, ನೀವು ಯಾವ ತರ ಚಪ್ಪಲಿ ಯೂಸ್ ಮಾಡ್ತೀರಾ ಸರ್ ಮನೆಯಲ್ಲಿ? ಅಂತ ಮಾಮೂಲಿ ಚಪ್ಪಲಿನೇ ಅವ ತರನೇ ಬೇರೆ ಬರುತ್ತೆ. ಹೌದು, ಇವಾಗ ಏನಾಗುತ್ತೆ ನಿಮಗೆ ಶುಗರ್ಸ್ ಒಂದ್ ಸ್ವಲ್ಪ ವಿಪರೀತ ಇದೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ನಿಮಗೆ ನರ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನರ ಡ್ಯಾಮೇಜ್ ಆಗಿರೋದ್ರಿಂದ ನಿಮಗೆ ಆಗಿರೋ ಗಾಯ ಗೊತ್ತಿಲ್ಲದೆ ಆಗಿರ್ಬೋದು. ಸೊ ಮೊದಲು ಆ ಗಾಯನ ವಾಸಿ ಮಾಡೋದ್ರ ಬಗ್ಗೆ ನೀವು ಗಮನ ಹರಿಸಿ, ಎಲ್ಲರೂ ಪಕ್ಕದಲ್ಲಿರೋ ಕ್ಲಿನಿಕ್ ಡಾಕ್ಟರ್ಸ್ಗೆ ಹೋಗಿ ತೋರಿಸಿ, ಅವ್ರ ಮುಂದೆ ಗಾಯಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು ಅವ್ರು ಹೇಳ್ತಾರೆ. ಜೊತೆಗೆ ನೀವು ಮನೆ ಒಳಗೆ ಮನೆ ಹೊರಗೆ ಹಿಂಡಿ ಕವರ್ ಆಗುವಂಥ ಸ್ಲಿಪ್ಪರ್ಸ್, ನಾವೇನು ಹೇಳ್ತೀವಿ ಸ್ಯಾಂಡಲ್ಸ್, ಆ ಥರದನ್ನ ಸಾಕ್ಸ್ ಜೊತೆಲಿ ಹಾಕೊಂಡಾಗ ನಿಮಗೆ ಆ ಥರ ಗಾಯ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಓಕೆ, ಆ ರೀತಿಯದು ಕೇರ್ ತಗೊಳ್ಳೋದು ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಹೌದು. ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ ಆ ರೀತಿ ಆದಾಗ ತುಂಬಾ ಹೆಚ್ಚಾಗುತ್ತೆ, ಗಾಯ ಆಗುತ್ತೆ, 1-2 ಬೆರಳುಗಳನ್ನೇ ಕಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರಿ. ನಾವು ಇನ್ನೊಂದು ಪದ ತುಂಬಾ ಕೇಳ್ತಿರ್ತೀವಿ ಮಧುಮೇಹಿಗಳಲ್ಲಿ ಅಂತಂದ್ರೆ ಗ್ಯಾಂಗ್ರೀನ್ ಅಂತ. ಏನಿದು ಗ್ಯಾಂಗ್ರೀನ್ ಅಂದ್ರೆ? ಗ್ಯಾಂಗ್ರೀನ್ ಅನ್ನೋದು ಇವಾಗ ನಾನು ಹೇಳ್ದಂಗೆ ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ. 2 ತರದ ಗ್ಯಾಂಗ್ರೀನ್ ಇರುತ್ತೆ, ಒಂದು ವೆಟ್ ಗ್ಯಾಂಗ್ರೀನ್, ಇನ್ನೊಂದು ಡ್ರೈ ಗ್ಯಾಂಗ್ರೀನ್. ವೆಟ್ ಗ್ಯಾಂಗ್ರೀನ್ ಅನ್ನೋದ್ರಲ್ಲಿ ಫುಲ್ ನಿಮಗೆ ವಾಸನೆ ಬರುತ್ತೆ, ಫುಲ್ ತಿಂದು ಹೋಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಡ್ರೈ ಗ್ಯಾಂಗ್ರೀನ್ ಅನ್ನೋದು ಒಂದು ಏರಿಯಾದಲ್ಲಿ ಸೀಮಿತವಾಗಿರುತ್ತೆ, ಅದಕ್ಕೆ ಡಿಮಾರ್ಕೇಶನ್ ಇರುತ್ತೆ, ಅದು ಜಾಸ್ತಿ ಪ್ರೋಗ್ರೆಸ್ ಆಗುವಂಥದ್ದು ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಈ ವೆಟ್ ಗ್ಯಾಂಗ್ರೀನ್ ಅಂತ ಒಂದ್ಸತಿ ಏನ್ ಬರುತ್ತೆ, ಅದು ಪಕ್ಕದ ಬೆರಳಿಗಳಿಗೆ ತಕ್ಷಣ, ಇವಾಗ ನೀವು ಒಂದು 5 ದಿನ ಡಿಲೇ ಮಾಡಿದ್ರು ಪಕ್ಕದ ಬೆರಳುಗಳಿಗೆಲ್ಲ ಇನ್ಫೆಕ್ಷನ್ ಹರಡೋ ಚಾನ್ಸಸ್ ತುಂಬಾನೇ ಜಾಸ್ತಿ. ಸೊ ಅಂತ ಟೈಮಲ್ಲಿ ಅವರು ಯಾವುದೇ ಇವಾಗ ಚಿಕ್ಕದಾಗಿ ಮುಳ್ಳೇನಾದ್ರು ಚುಚ್ಕೊಂಡಿದೆ ಅಥವಾ ಕಲ್ಲೇನಾದ್ರು ಚುಚ್ಚಿದೆ ಅನ್ನೋ ಮೈನ್ಯೂಟ್ ಅಲ್ಲಿ ಏನು ಅವ್ರು ಕಂಡು ಹಿಡಿತಾರೆ, ಆವಾಗ್ಲೇನೆ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡೋದು ಬೆಟರ್. ಇಲ್ಲ ಅದು ಖಂಡಿತ ಗ್ಯಾಂಗ್ರೀನ್ ಆಗುತ್ತೆ, ಗ್ಯಾಂಗ್ರೀನ್ ಆದ್ರೆ ಬೆರಳು ತೆಗೆಯುವಂತ ಚಾನ್ಸಸ್ ಖಂಡಿತ ಬರುತ್ತೆ. ಅಂದ್ರೆ ನಾವು ಇನ್ನೂ ಕೇಳ್ತಾ ಇರ್ತೀವಿ ಅಂದ್ರೆ ಅದು ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗಿ ಕಾಲನ್ನೇ ಕಟ್ ಮಾಡ್ಬೇಕಾಗತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಅಂದ್ರೆ ಗ್ಯಾಂಗ್ರೀನ್ ಆಗಿದೆ ಅಂತ ಕೇಳ್ತಾ ಇರ್ತೀವಿ. ಗ್ಯಾಂಗ್ರೀನ್ ಆಗಿ ಅವ್ರಿಗೆ ಕಾಲು ಹೋಯ್ತು ಅಂತೆಲ್ಲ ಕೇಳ್ತಿರ್ತೀವಿ. ಅಂದ್ರೆ ಅಲ್ಲಿವರೆಗೂ ಹಬ್ಬುತ್ತಾ ಅದು ಅಂತ? ಪಾದಗಳಿಂದ ಮೇಲೆ, ಪಾದದಿಂದ ಮೇಲೆ ನಮ್ಮ ಹತ್ರ ನೆಕ್ರೋಟೈಸಿಂಗ್ ಫೇಶೈಟಿಸ್ ಅನ್ನೋ ಪೇಷಂಟ್ಸ್ ಬರ್ತಾರೆ. ಇದು ಮಾಂಸ ತಿನ್ನುವಂತ ಕಾಯಿಲೆ. ಸೊ ಅದು ಏನಾಗುತ್ತೆ, ಅವರಿಗೆ ಒಂದ್ಸತಿ ಎಲ್ಲೋ ಚುಚ್ಚಿದೆ, ಕ್ಯೂ ಬರ್ತಾ ಇದೆ, ಪಸ್ ಬಂದಿದೆ, ಕಾಲ್ ಊತ ಬಂದಿದೆ ಅಂತವರಿಗೆ ನಮಗೆ ಅರ್ಲಿ ಸ್ಟೇಜಸ್ ಅಲ್ಲಿ ಬಂದ್ರೆ ಟ್ರೀಟ್ ಮಾಡ್ಬೋದು. ಇಲ್ಲ ಮಾಂಸ ತಿಂದು ಕಾಲಿನ ಮೇಲೆ ಭಾಗದಲ್ಲಿ ಹರಡುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಅವರಿಗೆ. ಓಕೆ, ಅಂದ್ರೆ ತಿನ್ಕೊಂಡ್ ಮೇಲೆ ಹೋಗ್ತಾ ಇರುತ್ತದು. ಹೌದು, ವೈರಸ್ ಆಗ್ಲಿ ಅಥವಾ ಬ್ಯಾಕ್ಟೀರಿಯಾ ಏನಿದೆ ಒಳಗೆ ತಿನ್ಕೊಂಡ್ ಮೇಲೆ ಹೋಗುತ್ತೆ. ಸೊ ಆದಷ್ಟು ಅವರು ಅರ್ಲಿ ಸ್ಟೇಜಸ್ ಅಲ್ಲಿ ನಾನೇನ್ ಹೇಳ್ದೆ, ರೆಡ್ನೆಸ್, ಊತ ಬರೋದು ಅಥವಾ ಕ್ಯೂ ತುಂಬಿರೋದು, ಆ ತರ ಅರ್ಲಿ ಸ್ಟೇಜಸ್ ಅಲ್ಲಿ ಬಂದಷ್ಟು ನಾವು ಕಾಲ್ನ ಆಂಪ್ಯುಟೇಷನ್ ಮಾಡುವಂತದನ್ನ ತಡಿಬಹುದು. ಓಕೆ, ಅಂದ್ರೆ ಈಗ ನೀವು ಹೇಳ್ತಿರೋದು ವೆಟ್ ಗ್ಯಾಂಗ್ರೀನ್ ಬಗ್ಗೆ. ವೆಟ್ ಗ್ಯಾಂಗ್ರೀನ್. ನೆಕ್ರೋಟೈಸಿಂಗ್ ಫೇಶೈಟಿಸ್ ಬಂದು ಇನ್ನೊಂದು, ಅದು ಗ್ಯಾಂಗ್ರೀನ್ ಅಲ್ಲ, ಮಾಂಸ ತಿನ್ನುವಂತ ಕಾಯಿಲೆ ಆಗುತ್ತೆ ಅಂತ. ಈಗ ಡ್ರೈ ಗ್ಯಾಂಗ್ರೀನ್ ಅಂತ ಹೇಳಿದ್ರೆ ಏನ್ ಅಂದ್ರೆ, ಅದು ಬಂದಾಗ ಏನಾಗುತ್ತೆ? ಡ್ರೈ ಗ್ಯಾಂಗ್ರೀನ್ ಯೂಶುವಲ್ ಆಗಿ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ. ಅವ್ರಿಗೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಾಲಿನ ತುದಿ ತನಕ ಇರಲ್ಲ. ಸೊ ಕಾಲಿನ ತುದಿಯಲ್ಲಿ ಇಲ್ಲದೆ ಇರುವಾಗ ಎಲ್ಲೋ ಅವ್ರಿಗೆ ಏನೋ ಒಂದು ಗಾಯ ಆಗಿದೆ ಅನ್ನುವಾಗ ಅದು ಕ್ಯೂರ್ ಆಗದೆ ಅಲ್ಲಿದು ಮಾಂಸ ಏನ್ ಅವರಿಗೆ ಡ್ರೈ ತಿಂದು ಹೋಗುತ್ತೆ, ಅದು ಬಂದು ಡ್ರೈ ಗ್ಯಾಂಗ್ರೀನ್ ಅವರಿಗೆ. ಓಕೆ, ಅಂದ್ರೆ ಅದು ಸ್ಪ್ರೆಡ್ ಆಗೋದಿಲ್ಲ ಅಂತೀರಾ? ಅದನ್ನು ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ, ವೆಟ್ ಗ್ಯಾಂಗ್ರೀನ್ ಗಿಂತ ಕಡಿಮೆ. ಬಟ್ ಡ್ರೈ ಗ್ಯಾಂಗ್ರೀನ್ ಬಂದ್ರೂ ಅದನ್ನ ಆಂಪ್ಯುಟೇಷನ್ ಮಾಡಬೇಕಾಗುತ್ತೆ. ಬಟ್ ಅದು ಇನ್ಫೆಕ್ಷನ್ ಆಗಿ ಟರ್ನ್ ಆಗೋ ತನಕನು, ಅದರಿಂದ ಕ್ಯೂ ಬಂತು, ಪಸ್ ಬಂತು, ಅಥವಾ ನಾವು ಎಕ್ಸ್ರೇ ಮಾಡಿದಾಗ ಮೂಳೆ ತಿಂದಿತ್ತು ಅಂತ ಹೇಳಿದ್ರೆ ಖಂಡಿತ ಆ ಬೆರಳುನು ತೆಗಿಬೇಕಾಗುತ್ತೆ. ಬೆರಳು ಅಥವಾ ಕಾಲ್ ತನಕನು ತೆಗಿಬೇಕಾಗೋ ಅವಶ್ಯಕತೆ ಬರುತ್ತೆ. ಅಂದ್ರೆ ಈಗ ಬಂದಿದೆ ಅಂತಂದಾಗ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಏನ್ ಕೊಡ್ತೀರಾ ಡಾಕ್ಟರ್? ಗ್ಯಾಂಗ್ರೀನ್ ಅಂತ ಆದ್ಮೇಲೆ ನಾವು ಅದನ್ನ ಆಂಪ್ಯುಟೇಷನ್ ಮಾಡೋದೇನೆ ಬೆಟರ್. ನಾನೇನ್ ಹೇಳ್ದೆ, ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಂದು ಬೆರಳಿಂದ ಇನ್ನೊಂದು ಬೆರಳಿಗೆ ಬ್ರಿಡ್ಜ್ ತರ ಕನೆಕ್ಟ್ ಆಗಿರುತ್ತೆ. ಅದು ಆ ತರ ಕನೆಕ್ಟ್ ಆಗಿರೋದು ನೀವು 5 ದಿನ 10 ದಿನ ಆ ತರ ಎಷ್ಟು ದಿನಗಳು ತಡಿತೀರೋ ಅಷ್ಟು ಮೇಲೆ ನಿಮ್ದು ಆಂಪ್ಯುಟೇಷನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅರ್ಲಿ ಸ್ಟೇಜ್ ಅಲ್ಲಿ ಬನ್ನಿ ಅನ್ನೋದೇನೆ ನಮ್ದು ಮೋಟೋ ಯಾವಾಗ್ಲೂ. ಓಕೆ, ಅಂದ್ರೆ ಇವಾಗ
ಇದು ಶುಗರ್ ಟೆಸ್ಟ್ ಮಾಡಿಸಿದ್ದಾರೆ, ಅದು ಅವ್ರಿಗೆ ಮಧುಮೇಹ ಅಂತ ಗೊತ್ತಾದರೆ ತಕ್ಷಣನೇ ನೀವು ಹೇಗೆ ಮಾತ್ರೆ ಇದೆಲ್ಲ ತಗೊಳ್ತಾರೆ ಹಾಗೆ ನಿಮ್ಮ ಪಾದಗಳ ರಕ್ಷಣೆ ಕೂಡ ಮಾಡ್ಕೊಳ್ತಾ ಹೋಗೋದು ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅಂದರೆ ಜೊತೆಗೆ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದ್ರೆ, ಪಾದಗಳು ಅಂತ ಹೇಳಿದಾಗ ನಮಗೆ ಉಗುರುಗಳು ಬರುತ್ತೆ, ನೈಲ್ ಕೇರ್ ಹೇಗೆ ಮಾಡಬೇಕು? ನೇಲ್ ಕೇರ್ ಅನ್ನುವಾಗ ಎಷ್ಟೊಂದು ಜನಕ್ಕೆ ವಾರದಲ್ಲಿ 2-3 ಸತಿ ಕಟ್ ಮಾಡೋರು ಇರ್ತಾರೆ. ತುಂಬಾ ಕ್ಲೆನ್ಲಿನೆಸ್, ಅವರಿಗೆ ಒಂದ್ ಸ್ವಲ್ಪ ಉಗುರು ಬೆಳೆದ್ರು ಅವರಿಗೆ ಇಷ್ಟ ಆಗಲ್ಲ, ಸೊ ಕಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಈ ವಯಸ್ಸಾದವ್ರಿಗೆ ಏನಾಗುತ್ತೆ, ಒಂದ್ ಸ್ವಲ್ಪ ದಪ್ಪ ಇರ್ತಾರೆ, ಹೊಟ್ಟೆ ಮುಂದೆ ಬರುತ್ತೆ, ಅಂತವರು ಬಗ್ಗಿ ಉಗುರನ್ನ ಕಟ್ ಮಾಡೋ ಟೈಮ್ ಬರುತ್ತೆ. ಸೊ ಅಂತ ಟೈಮಲ್ಲಿ ಮತ್ತೆ ಅವರಿಗೆ ಡಯಾಬಿಟಿಸ್ ಇಂದ ಕಣ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಕಣ್ ಡ್ಯಾಮೇಜ್ ಆದಾಗ ಅವ್ರಿಗೆ ಸರಿಯಾಗಿ ಕಾಣಿಸ್ತಾ ಇರಲ್ಲ ಅವ್ರು ಏನ್ ಕಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಮತ್ತೆ ಮನೆಯಲ್ಲಿ ಒಂದ್ ನೇಲ್ ಕಟರ್ನ ಮನೆಯವ್ರು ಎಲ್ಲಾರು ಯೂಸ್ ಮಾಡ್ತಾರೆ. ಯಾರು ಅದನ್ನ ತೊಳೆದು ಬಿಸಿನೀರಲ್ಲಿ ಹಾಕಿಟ್ಟು ಮತ್ತೆ ಯೂಸ್ ಮಾಡುವಂತ ಅಭ್ಯಾಸ ನಮ್ಮಲ್ಲಿ ಅಂತೂ ಎಲ್ಲೂ ಇಲ್ಲ. ಸೊ ಮನೆಯಲ್ಲಿ ಎಲ್ಲಾರು ಯೂಸ್ ಮಾಡ್ತಾರೆ. ಸೊ ಯಾರೋ ಒಬ್ರು ಯೂಸ್ ಮಾಡಿ ಅವ್ರದ್ದು ಬ್ಯಾಕ್ಟೀರಿಯಾ ಅಥವಾ ಅವ್ರದ್ದು ಏನಾದ್ರು ಇನ್ಫೆಕ್ಷನ್ ಇರೋದು ಡಯಾಬಿಟಿಸ್ ಇರೋರಿಗೆ, ಅದರಲ್ಲೂ ಹೈ ರಿಸ್ಕ್ ಅವ್ರು ಇರೋರಿಗೆ ಹರಡುವಂತ ಚಾನ್ಸಸ್ ಇರುತ್ತೆ. ಅವ್ರು ಕಟ್ ಮಾಡುವಾಗ ಯಾವಾಗ್ಲೂ ಉಗುರು ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೆ ಅದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡಬೇಕು, ಅಥವಾ ಶಾರ್ಪ್ ಎಡ್ಜಸ್ ಏನಿರುತ್ತೆ ಅದನ್ನ ಫೈಲಲ್ಲಿ ನೀಟಾಗಿ ಸ್ಮೂತ್ ಮಾಡಿ ಇಟ್ಕೊಳ್ಬೇಕು. ಇಲ್ಲ ಅಂದ್ರೆ ಅದರದ್ದು ಶಾರ್ಪ್ ಎಡ್ಜ್ ನೆಕ್ಸ್ಟ್ ಪಕ್ಕದ ಬೆರಳಿಗೂ ಪ್ರಾಬ್ಲಮ್ ಕಾಸ್ ಮಾಡಬಹುದು ಅಂತ. ಓಕೆ, ಇನ್ನೊಂದಷ್ಟು ಮಾತಾಡೋಣ ಬಗ್ಗೆ ಒಂದು ಕರೆ ತಗೊಂಡು ಮೈಸೂರಿಂದ ಕರೆ ಮಾಡಿದ್ದಾರೆ ಭೀಮನಗೌಡ ಅವರೇ. ನಮಸ್ಕಾರ ಭೀಮನಗೌಡ ಅವರೇ, ಹೇಳಿ ಏನ್ ಪ್ರಶ್ನೆ ಕೇಳಬೇಕು? ಮೇಡಮ್, ಈಗ ವಾಕಿಂಗ್ ಹೋದ್ರೆ ನಮ್ಗೆ ಶುಗರ್ ಇಲ್ಲ ಏನಿಲ್ಲ, ಸರಿ, ಕಾಲಲ್ಲಿ ಗುಳ್ಳೆ, ದೇವ್ರ ಮುಂದೆ ಗುಳ್ಳೆ ಬರ್ತಲ್ಲ, ಯಾಕೆ ಅವ್ರಿಗೆ ಕೇಳಿ ಹೇಳ್ತಾರೆ, ಅವರು ಉತ್ತರ ಕೊಡ್ತಾರೆ. ಓಕೆ, ಗುಳ್ಳೆಗಳು ಎಲ್ಲಿ ಬರುತ್ತೆ ಸರ್? ಪಾದದಲ್ಲಿ ಬರುತ್ತಾ, ಕಾಲಲ್ಲಿ ಬರುತ್ತಾ ನಿಮಗೆ? ಈಗ ತುಂಬಾ ವಾಕ್ ಮಾಡಿದ್ರೆ ದೇವ್ರು ಬರುತ್ತೆ ನೋಡಿ, ಕಾಲಲ್ಲಿ ಬೆರಳು ಸಂದಲ್ಲಿ ಬರುತ್ತಲ್ಲ, ಯಾಕೆ? ಬೆರಳು ಸಂಧಿಯಲ್ಲಿ ಯಾಕೆ ಅಂದ್ರೆ ನೀವು ಆ ಮಾಯಿಶ್ಚರ್ನ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಒದ್ದೆ ಇರುತ್ತೋ ಅಷ್ಟು ನಿಮಗೆ ಅಲ್ಲಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸರ್. ಆದಷ್ಟು ಓಪನ್ ಫುಟ್ವೇರ್ ಹಾಕಿ, ಶೂಸ್, ನೀವು ಏನ್ ಶೂಸ್ ಹಾಕ್ತೀರಾ ಅದನ್ನ ಅವಾಯ್ಡ್ ಮಾಡಿ ಸ್ಯಾಂಡಲ್ಸ್ ತರದ್ ಹಾಕಿ. ಸ್ಯಾಂಡಲ್ಸ್ ತರದ್ ಹಾಕಿದಾಗ ಏನಾಗುತ್ತೆ, ನಿಮಗೆ ಬೆರಳು ಮಧ್ಯೆ ಗಾಳಿ ಓಡಾಡುವಂತ ಚಾನ್ಸಸ್ ತುಂಬಾನೇ ಇದ್ದಾಗ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ, ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಈಗ ನೀವು ಹೇಳ್ತಾ ಇದ್ರಿ ನೇಲ್ ಕೇರ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ರಿ. ಅವ್ರು ಕಟ್ ಮಾಡ್ಕೊಳ್ಳುವಾಗ ಸಹ ಸ್ವಲ್ಪ ಅದೇ ನೀವು ಹೇಳ್ದಾಗೆ ಕಣ್ಣಲ್ಲೂ ಏನಾದ್ರು ದೃಷ್ಟಿ ದೋಷ ಇದ್ದು ಕಟ್ ಮಾಡ್ಕೊಳಕ್ ಹೋಗಿ ಚರ್ಮ ಕಟ್ಟಾದ್ರೆ ಗಾಯ ಆದ್ರೂ ತೊಂದರೆ ಆಗತ್ತಲ್ವಾ ಅವ್ರದ್ದು? ಖಂಡಿತ. ಏನಾಗುತ್ತೆ, ಇವಾಗ ಅವ್ರು ಕಟ್ ಮಾಡ್ಕೊಳ್ಳುವಾಗ ಸ್ಕಿನ್ ಒಳಗೆ ಹೋಗಿ ಕಟ್ ಮಾಡಿ ಸ್ಕಿನ್ ಹೊರಗೆ ಬಂತು ಅಂದ್ರೆ ಅಲ್ಲಿ ಗಾಯ ಆಗುತ್ತೆ. ಗಾಯ ವಾಸಿ ಆಗೋದು ಮತ್ತೆ ಅವ್ರಿಗೆ ಕಷ್ಟ. ಅದೇ ಅದ್ ಚರ್ಮ ಅಲ್ಲೇ ಇತ್ತು ಒಳಗೇನೆ ಇನ್ಫೆಕ್ಷನ್ ಹೋಯ್ತು ಅಂದ್ರೆ ಅದು ಒಂದೊಂದ್ಸತಿ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರು ಏನ್ ಮಾಡ್ಬೇಕು, ಕಟ್ ಮಾಡುವಾಗ ನಾನು ಹೇಳ್ದೆ ಅಲ್ಲ, ಆದಷ್ಟು ಬೆರಳು ಉಗ್ರ ಏನಿದೆ ಅದನ್ನ ಮಾತ್ರ ಕಟ್ ಮಾಡ್ಬೇಕು, ಸ್ಕಿನ್ ತನಕ ಹೋಗ್ಬಾರ್ದು. ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ನೇಲ್ಸ್ ತುಂಬಾ ಹಾರ್ಡ್ ಆಗುತ್ತೆ, ಅದನ್ನ ಅವರಿಗೆ ನಮ್ದು ನಾರ್ಮಲ್ ಮನೇಲಿರೋ ನೇಲ್ ಕಟ್ಟರ್ ಅಲ್ಲಿ ಕಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕು, ಪೊಡಯಾಟ್ರಿಸ್ಟ್ ಅಥವಾ ಫುಟ್ ರಿಲೇಟೆಡ್ ಯಾರು ಇರ್ತಾರೆ ಅವ್ರ ಹತ್ರ ಹೋದ್ರೆ ಅವ್ರದ್ದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಇಂದ ಅವರಿಗೆ ನೇಲ್ ಕಟ್ ಮಾಡಿ ಕೊಡ್ತಾರೆ. ಅವಾಗ ಅವರಿಗೆ ಡ್ಯಾಮೇಜ್ ಏನೂ ಆಗಲ್ಲ. ಓಕೆ, ಅಂದ್ರೆ ನೀವು ಆಗ್ಲೇ ಹೇಳ್ತೀರಿ ಒಬ್ರು ಉಪಯೋಗಿಸಿದ್ದನ್ನೇ ಇನ್ನೊಬ್ರು ನೈಲ್ ಕಟ್ರ್ ಯೂಸ್ ಮಾಡಕ್ ಮುಂಚೆ ವಾಶ್ ಮಾಡಬೇಕು, ಬಿಸಿನೀರಲ್ಲಿ ಇಡಬೇಕು ಅಂತೆಲ್ಲ ಹೇಳಿದ್ರೆ ಯಾವ ರೀತಿಯಲ್ಲಿ ಸಮಸ್ಯೆ ಬರ್ಬೋದು ಅಂತ ಹೇಳ್ತೀರಾ? ಇಲ್ಲ ಅಂತಂದ್ರೆ, ಯಾಕೆಂತಂದ್ರೆ ಬೇರೆಯವ್ರಿಗೇನು ಯಾವುದೇ ಒಂದು ಸಮಸ್ಯೆ ಇಲ್ಲ ಅಥವಾ ಮಧುಮೇಹ ಇಲ್ಲ ಅಂತಂದಾಗ, ಇವಾಗ ಈಗ ನನ್ಗೇನು ಇಲ್ಲ ನಾನು ಕಟ್ ಮಾಡ್ಕೊಳ್ತೀನಿ, ಅದನ್ನ ಇನ್ನೊಬ್ರಿಗೆ ಕೊಟ್ಟಾಗ ಅವ್ರದಲ್ಲಿ ಕಟ್ ಮಾಡಿದ್ರೆ ಏನ್ ತೊಂದರೆ ಬರುತ್ತೆ ಅಂತೀರಾ? ಇವಾಗ ನಿಮ್ದ್ರಲ್ಲಿ ನಾವು ಬೆರಳು ಸಂಧಿಯಲ್ಲಿ ಸೇರ್ಕೊಳ್ಳೋ ಒಂದು ಎಷ್ಟೊಂದಿದೆ. ನಾವು ಬರೀ ಕಾಲಲ್ಲಿ ನಡೆದಿರ್ತೀವಿ, ಎಲ್ಲೋ ಮಣ್ಣಲ್ಲಿ ನಡೆದಿರ್ತೀವಿ, ಮಣ್ಣು ಒಳಗೆ ಸೇರಿರುತ್ತೆ. ನಿಮ್ಗೆ ಅದು ಯಾವಾಗ್ಲೂ ಕುತ್ಕೊಂಡು ಕ್ಲೀನ್ ಮಾಡೋ ಅಷ್ಟೆಲ್ಲ ನಾವಿಲ್ಲ. ಸೊ ಏನ್ ಮಾಡ್ತೀವಿ, ನೇಲ್ ಕಟ್ ಮಾಡಿದಾಗ ನೇಲಲ್ಲಿ ಇರೋಂತ ಡಸ್ಟ್ ಅಥವಾ ಏನು ಬ್ಯಾಕ್ಟೀರಿಯಾ ಇರುತ್ತೆ ಅದು ನೇಲ್ ಕಟರ್ಗೆ ಶಿಫ್ಟ್ ಆಗುತ್ತೆ. ಸೊ ನೇಲ್ ಕಟರ್ಗೆ ಶಿಫ್ಟ್ ಆದಾಗ ಅದನ್ನೇ ಇನ್ನೊಬ್ರು ಯೂಸ್ ಮಾಡ್ತಾರೆ. ಅವ್ರು ಇನ್ ಕೇಸ್ ಚರ್ಮಕ್ಕೆ ಹೋಯ್ತು, ಅದು ಖಂಡಿತ ಅವ್ರ ಬ್ಲಡ್ ಅಲ್ಲಿನೂ ಹೋಗುತ್ತೆ, ಚರ್ಮ ಕಟ್ಟಾಗಿ. ಸೊ ಆ ಬ್ಯಾಕ್ಟೀರಿಯಾ ಮತ್ತೆ ಅವರಿಗೆ ಇನ್ಫೆಕ್ಷನ್ ಕೊಡೋ ಚಾನ್ಸಸ್ ಖಂಡಿತ ಇರುತ್ತೆ. ಓಕೆ, ಆಮೇಲೆ ಇವಾಗ ಬಂದಿದೆ ಅಂತ ಅಂದ್ರೆ ಇವಾಗ ನೀವು ಹೇಳ್ದಾಗ ಏನೋ ಸಮಸ್ಯೆಗಳು ಬರುತ್ತೆ. ಮೊದಲನೇದಂದ್ರೆ ಬ್ಲಡ್ ವೆಸಲ್ಸ್ ಅಲ್ಲಿ ಏನಾದರೂ ತೊಂದರೆ ಇರ್ಬೋದು, ಪ್ರೆಷರ್ ಪಾಯಿಂಟ್ಸ್ ಅಲ್ಲಿ ತೊಂದರೆ ಇರ್ಬೋದು. ಅದು ಟ್ರೀಟ್ಮೆಂಟ್ ಎಷ್ಟು ದಿನಗಳ ತಗೊಳತ್ತೆ? ಟ್ರೀಟ್ಮೆಂಟ್ ನರ ಡ್ಯಾಮೇಜ್ ಆಗಿರೋದು ನೀವು ಯಾವತ್ತೂ ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ನಿಮಗೆ ಯಾರ ಥರ ಹೋಪ್ ಕೊಡ್ತಾರೆ ಅಂದರೆ ಅದು ಖಂಡಿತ ಇಲ್ಲ. ನಿಮಗೆ ಟೆಂಪ್ರರಿಯಾಗಿ ಏನು ಹೇಳ್ತೀವಿ ನಾವು, ಬರ್ನಿಂಗ್ ಸೆನ್ಸೇಷನ್ ಅಥವಾ ಪ್ರಿಕ್ಕಿಂಗ್ ಸೆನ್ಸೇಷನ್ ಎಲ್ಲ ಪೇಷಂಟ್ಸ್ ಹೇಳಿ ಬರ್ತಾರೆ, ಅದಕ್ಕೆ ಟೆಂಪ್ರರಿ ಟ್ರೀಟ್ಮೆಂಟ್ ಏನಿದೆ ನೀವು ಖಂಡಿತ ಕೊಡ್ಬೋದು, ಬಟ್ ರಿವರ್ಸ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ನಿಮಗೆ ಜಾಸ್ತಿ ಆಗಬಾರ್ದು ಅಂತ ಹೇಳೋದಕ್ಕೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಆದಷ್ಟು ಕಡಿಮೆ ಮಾಡಬೇಕು. ಸ್ಮೋಕಿಂಗ್ ಹ್ಯಾಬಿಟ್ಸ್ ಅಥವಾ ಮಹಿಳೆಯರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಬರುತ್ತಾ ಅಂತ ಕೇಳ್ಬೋದು ನೀವು. ಮಹಿಳೆಯರು ಟೊಬ್ಯಾಕೋ ಯೂಸ್ ಮಾಡಿದ್ರೆ ಖಂಡಿತ ಅವರಲ್ಲೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ಮಮತಾ ಅವ್ರು ಕರೆ ಮಾಡಿದ್ದಾರೆ ಮೈಸೂರಿಂದ. ಹಲೋ ಮಮತಾ ಅವರೇ, ನಮಸ್ಕಾರ.
ಹಲೋ ಮೇಡಮ್, ನನ್ನ ಹೆಸರು ಮಮತಾ ಅಂತ. ಹೇಳಿ. ಅದೇ ಮೇಡಮ್, ನಂಗೆ ಇದು ಶುಗರ್ ಈಗ ಬರ್ತಾ ಇದೆ ಮೇಡಮ್, ಅಂದ್ರೆ ಈಗ ಬಿಗಿನಿಂಗ್. ಅದೇ ಮೇಡಮ್, ಕಾಲು ಎರಡು ಜೋವು ಬರ್ತಿದೆ ಮೇಡಮ್. ಮತ್ತೆ ನಂಗೆ ಹಿಂದೆ 2 ಸತಿ ಆಪರೇಷನ್ ಆಗಿತ್ತು. ಏನ್ ಆಪರೇಷನ್ ಆಗಿತ್ತು? ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇತ್ತು, ಅದು ಆಪರೇಷನ್ ಓಕೆ ಆಗಿತ್ತು. ಓಕೆ. ಹಾ. ಅದಾದ್ಮೇಲೆ ಮತ್ತೆ ಪೋಸ್ಟ್ ಆಪರೇಟಿವ್ ಆಪರೇಷನ್, ಅದು ಹುಷಾರಾಗ್ದಲೆ ಮತ್ತೆ ಆಗಿತ್ತು. ಅವಾಗ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಕಾಲು ಗಟ್ಟಿಗಳಾಗುತ್ತೆ ಅಂತ. ಈಗ ಶುಗರ್ ಬರ್ತಿರೋದಕ್ಕೆ ಗಟ್ಟಿ ಆಗ್ತಿದ್ಯೋ ಅದಕ್ಕ ಆಗ್ತಿದ್ಯೋ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಓಕೆ, ಉತ್ತರ ಕೊಡ್ತಾರೆ ಕೇಳಿ. ಓಕೆ, ನಿಮ್ದು ಶುಗರ್ ಲೆವೆಲ್ಸ್ ನೀವು ಇವಾಗಿಂದ ಕಂಟ್ರೋಲ್ ಇಟ್ಕೊಂಡ್ರೆ ನಿಮಗೆ ಏನ್ ಇವಾಗ ಬರ್ನಿಂಗ್ ಸೆನ್ಸೇಷನ್ ಅದು ಏನಿದೆ ಅದು ಒಂದ್ ಸ್ವಲ್ಪ ಆದಷ್ಟು ಕಡಿಮೆ ಆಗುತ್ತೆ. ಅಂದ್ರೆ ಮೇಡಮ್ ಫುಲ್ಲು ಜೋವು ಬರ್ತಿದೆ ಮೇಡಮ್ ಕಾಲು. ಅದೇ ನಿಮ್ಗೆ ಜೋಮ್ ಏನಿದೆ ಅದು ನಿಮಗೆ ಕಡಿಮೆ ಆಗುತ್ತೆ ನಿಮ್ದು ಶುಗರ್ಸ್ ಎಲ್ಲ ಕಡಿಮೆ ಇದ್ರೆ, ಅಥವಾ ನಿಮ್ದು ಎಕ್ಸಸೈಸಸ್ ಏನಿದೆ, ಫುಟ್ ಎಕ್ಸಸೈಸಸ್, ಕಾಲ್ನ ಬೆರಳುಗಳಿಗೆ ಎಕ್ಸಸೈಸಸ್ ಎಲ್ಲ ಏನಿದೆ ಅದು ನೀವು ಜಾಸ್ತಿ ಮಾಡಿದ್ರೆ ಒಂದ್ ಸ್ವಲ್ಪ ನಿಮಗೆ ಜೋಮ್ ಅಂತ ಆಗೋದು ಕಡಿಮೆ ಆಗ್ಬೋದು. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಅವ್ರ ದೂರವಾಣಿ ಸಂಖ್ಯೆ ಕೊಡ್ತೀವಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ಅವ್ರನ್ನ ಸಂಪರ್ಕ ಮಾಡಬಹುದು. ನೀವು ಹೇಳ್ತಿದ್ರಿ ಇವಾಗ ನರ್ವ್ ಡ್ಯಾಮೇಜ್ ಆದರೆ ಅದು ಇರ್ರಿವರ್ಸಿಬಲ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರಿ. ಅವ್ರಿಗೆ ಮತ್ತೆ ಏನು ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ನರದ ಡ್ಯಾಮೇಜ್ ಇರೋರಿಗೆ ನಾನು ಹೇಳ್ದಂಗೆ ಸಿಂಪ್ಟಮ್ಸ್, ಅವ್ರಿಗೆ ಏನ್ ಸಿಂಪ್ಟಮ್ಸ್ ಇದೆ, ಉರಿಯಿಂದ ಬರ್ತಾರೆ, ಪಾದದಲ್ಲಿ ಅವರಿಗೆ ತುಂಬಾ ಯಾರೋ ಚುಚ್ದಂಗ್ ಅನ್ಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಇಂಥವರಿಗೆ ನಾವು ಏನ್ ಮಾಡ್ಬೋದು, ಟೆಂಪರರಿಯಾಗಿ ಪೇನ್ ರಿಲೀಫ್ಗೆ ಕೊಡ್ಬೋದು ಅನಾಲ್ಜೆಸಿಕ್ಸ್ ಎಲ್ಲ. ಅದ್ರ ಜೊತೆಗೆ ಅವ್ರು ಖಂಡಿತ ಚಪ್ಪಲಿ ಹಾಕಿನೇ ನಡಿಬೇಕು. ಚಪ್ಪಲಿ ಹಾಕೋದ್ರಿಂದ ಅವರಿಗೆ ಸುಮಾರು 50% ಅವರಿಗೆ ಅದೇನ್ ಸಿಂಪ್ಟಮ್ಸ್ ಇದೆ ಅದು ಕಡಿಮೆ ಆಗುತ್ತೆ ಅವರಿಗೆ. ಅದ್ರ ಜೊತೆಗೆ ಬರೀ ಚಪ್ಪಲಿ ಹಾಕೋದು ಒಂದೇ ಅಲ್ಲ, ಅವ್ರದ್ದು ಡಯಟ್, ಶುಗರ್ ಕಂಟ್ರೋಲ್ ಎಲ್ಲ ಈ 3 ಸೇರಿನೇ ಅವರಿಗೆ ಅದೇನಿದೆ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಅವರಿಗೆ. ಆಮೇಲೆ ಈ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಆ ಥರ ತೊಂದರೆ ಇದ್ದವ್ರಿಗೂ ಏನ್ ಮಾಡ್ಬೋದು? ಮಹಿಳೆಯರಲ್ಲಿ ಹೆಚ್ಚು ಬರಲ್ಲ ಅಂತ ಹೇಳಿದ್ರೆ, ಅಂದ್ರೆ ಟೊಬ್ಯಾಕೊ ಯೂಸ್ ಮಾಡೋರಿಗೆ ಮಾತ್ರ ಅಂತ, ಅಂಥವ್ರು ಏನು, ಅದಕ್ಕೇನು ಪರಿಹಾರ? ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿರೋರು ನಾನು ಎಗೇನ್ ಹೇಳ್ದಂಗೆ ಹೈ ರಿಸ್ಕ್ ಬರ್ತಾರೆ. ಅವ್ರು ಆದಷ್ಟು ಗಾಯ ಆಗದೆ ಇರೋಂಗೆ ನೋಡ್ಕೊಳ್ಬೇಕು. ಸೊ ಅವರಿಗೆ ಪರಿಹಾರ ಅನ್ನೋದು ಅಂದ್ರೆ ನಾವು ನೆಕ್ಸ್ಟ್ ವ್ಯಾಸ್ಕ್ಯುಲರ್ ಸರ್ಜನ್ಸ್ಗೆ, ತುಂಬಾ ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ನೇ ಇಲ್ಲ ಕಾಲಲ್ಲಿ ಅನ್ನುವಾಗ ನಾವು ವ್ಯಾಸ್ಕ್ಯುಲರ್ ಸರ್ಜನ್ಸ್ಗೆ ರೆಫರ್ ಮಾಡ್ತೀವಿ. ಅವರು ಇಲ್ಲ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ಗೂ ನಾವು ರೆಫರ್ ಮಾಡ್ತೀವಿ. ಅವರು ನೆಕ್ಸ್ಟ್ ಮುಂದಿನ ಟ್ರೀಟ್ಮೆಂಟ್ ಏನಿದೆ ಅವರು ಅದನ್ನ ನೋಡ್ಕೊಳ್ತಾರೆ. ಈಗ ಆಗ್ಲೇ ಒಬ್ರು ಕರೆ ಮಾಡಿದಾಗ್ಲೂ ಹೇಳ್ತಾರೆ ಕಾಲು ಒಂಥರ ಜೋಮ್ ಹಿಡಿದಾಗ ಆಗತ್ತೆ ಅಂತ. ಇದನ್ನು ತುಂಬಾ ಜನ ಹೇಳ್ತಾ ಇರ್ತಾರೆ, ಕೇಳಿದೀವಿ. ಅಂದ್ರೆ ಈ ಮಧುಮೇಹಿಗಳಿಗೆ ಮಾತ್ರ ಇದು ಹೆಚ್ಚಾಗತ್ತಾ? ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ಮಧುಮೇಹಿಗಳಿಗೆನೆ ಅಂದ್ರೆ ಬಿಸಿ ನೀರಿನಲ್ಲಿ ಇಟ್ಕೊಂಡು ಏನಾದ್ರೂ ಕಾಲು ಇಟ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಅದು ರಿಲೀಫ್ ಹೌದು, ಇದು ಒಂದು ದೊಡ್ಡ ಬಿಲೀಫ್ ಅವರಿಗೆ. ಏನ್ ಈ ಸೆನ್ಸೇಷನ್, ಬರ್ನಿಂಗ್ ಸೆನ್ಸೇಷನ್, ಪ್ರಿಕಿಂಗ್ ಸೆನ್ಸೇಷನ್ ಏನ್ ಹೇಳ್ತೀವಿ ಅದಕ್ಕೆ ರಿಲೀಫ್ ಬೇಕು ಅಂತ ಹೇಳಿ ಎಷ್ಟೊಂದ್ ಜನ ಹೋಗಿ ಬಿಸಿ ನೀರಲ್ಲಿ ಕಾಲಿಡೋ ಅಂತ ಅಭ್ಯಾಸ ನಮ್ ಜನರಿಗೆ ತುಂಬಾ ಇದೆ. ಸೊ ಏನಾಗುತ್ತೆ, ಅವರು ಬಿಸಿ ನೀರು ತುಂಬಾ ಫುಲ್ ಬಕೆಟ್ ತಂದಿಟ್ಕೊಂಡು ಟಿವಿ ಮುಂದೆ ಕುತ್ಕೊಂಡು ನಾನು ಕಾಲ್ನ ಅದ್ದಿಡ್ತೀನಿ ಅಂತ ಬಂದ್ ಕುತ್ಕೊಳ್ತಾರೆ. 5 ನಿಮಿಷ ಅಂದ್ಕೊಂಡವ್ರಿಗೆ 30 ನಿಮಿಷ ಆಗುತ್ತೆ. ಫೋನ್ ನೋಡ್ತಾರೆ, ಬೇರೆಯವ್ರ ಜೊತೆಲಿ ಮಾತಾಡ್ತಾರೆ. ಅಷ್ಟ್ರಲ್ಲಿ ಏನಾಗ್ಬಿಡುತ್ತೆ, ಇದು ಬಿಸಿ ನೀರಲ್ಲಿ ಅದ್ದಿಟ್ಟಾಗ ಚಿಕನ್ ಲೆಗ್ ಅಂತ ಹೇಳ್ತೀವಿ, ಸಿಪ್ಪೆ ಎಲ್ಲ ಸುಲ್ದು ಬರುತ್ತೆ ಅವರಿಗೆ, ಫುಲ್ ಮಾಂಸ ಸುಟ್ಟು ಹೋಗಿ ಅವರಿಗೆ ಅದು ನೆಕ್ಸ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಯಾವತ್ತೂ ನಾವು ಹೇಳ್ತೀವಿ, ಏನೇ ಸಿಂಪ್ಟಮ್ಸ್ ಇದ್ರೂ ಆಯಿಂಟ್ಮೆಂಟ್ಸ್ ಅಥವಾ ಕ್ರೀಮ್ಸ್ ಆ ಥರ ಏನಾದ್ರು ಅಪ್ಲೈ ಮಾಡೋದು ಬೆಟರು. ಬಿಸಿ ನೀರಲ್ಲಿ ಅದ್ದಿಡೋದನ್ನ ಆದಷ್ಟು ತಡ್ಗಣೆ ಮಾಡಿ. ಈಗೊಂದು ಚಿತ್ರ ಬರ್ತಾ ಇದೆ ನೋಡಿ, ಅದು ಆ ರೀತಿ ಆಗತ್ತೆ ಅಂತ ಹೇಳ್ತೀರಾ? ಖಂಡಿತ. ಅಂದ್ರೆ ಆ ರೀತಿ ತುಂಬಾ ಬಿಸಿ ನೀರಲ್ಲಿ ಇಟ್ಟಾಗ ಆ ರೀತಿ ಚರ್ಮ, ಹೌದು, ಅವ್ರಿಗೆ ತಕ್ಷಣ ಗೊತ್ತಾಗದೆ ಇರ್ಬೋದು, ಬಟ್ ಒಂದ್ ಸ್ವಲ್ಪ ದಿನ ಬಿಟ್ಟಾಗ ಅವರಿಗೆ ಬ್ಲಿಸ್ಟರ್ಸ್ ಅಥವಾ ಬೊಬ್ಬೆ ತರ ಎದ್ದು ಅದು ನೆಕ್ಸ್ಟ್ ಅವರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಓಕೆ ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ಹೊಸಕೆರೆ ಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಂದಿನಿ ಅವರೇ ನಮಸ್ಕಾರ. ಹಲೋ ಹಲೋ ನಂದಿನಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಏನ್ ಪ್ರಶ್ನೆ? ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ. ಥ್ಯಾಂಕ್ ಯು. ಇದು ಮೇಡಮ್, ನಮ್ ತಂದೆ ಅವ್ರಿಗೆ 70 ಇಯರ್ಸ್. ಅವ್ರಿಗೆ ಶುಗರ್ ಸುಮಾರು 6-7 ವರ್ಷದಿಂದ ಇದೆ. ಸರಿ. ನಾರ್ಮಲ್ ಅಲ್ಲಿ ಇದೆ. HSD ಏನು ಮಾಡಿದ್ದಾರೆ, 7.1 ಇದೆ. ಮತ್ತೆ ಹೋದ್ ವರ್ಷ ಸೆಪ್ಟೆಂಬರ್ ಅಲ್ಲಿ ಅವ್ರಿಗೆ ಸ್ವಲ್ಪ ಒಂಚೂರು ಕಾಲು ಕಾರ್ ಹತ್ರ ಹಿಂಗ್ ಹಿಂದೆ ಹೋಗಿ ಕಾಲ್ ಸ್ವಲ್ಪ ಏಟಾಯ್ತು ಅವ್ರಿಗೆ. ಅದು ಮೂಗೇಟ್ ತರ ಆಗಿ ಇವಾಗ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರು. ಬಟ್ ಆದ್ರೂ ಇನ್ನ ಓಡಾಡಿದ್ರೆ ಸ್ವಲ್ಪ ನೋವು ಅಂತಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ಕಾಲ್ಗಳಲ್ಲಿ, ಪಾದಗಳಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಜೊತೆಗೆ? ಪಾದಗಳಲ್ಲಿ ಏನೋ ತೊಂದ್ರೆ ಇಲ್ಲ ಅವ್ರಿಗೆ. ಇಲ್ಲಿ ಪಾದದಿಂದ ಮೇಲೆ, ಮಂಡಿಯಿಂದ ಕೆಳಗಡೆ ಆ ಮಧ್ಯ ಭಾಗದಲ್ಲಿ ಸ್ವಲ್ಪ ಏಟಾಗಿದ್ದ ಅವ್ರಿಗೆ. ಸರಿ ಸರಿ, ಉತ್ತರ ಕೊಡ್ತಾರೆ. ಓಕೆ,
ವಯಸ್ಸಾದವರಲ್ಲಿ ಏನಾಗುತ್ತೆಮ್ಮ, ಅವರಿಗೆ ಬ್ಯಾಲೆನ್ಸ್ ಇರಲ್ಲ, ಬ್ಯಾಲೆನ್ಸ್ ಇಲ್ಲದೆ ಬಿದೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ಅವರು ನಡೆಯೋದು ಕಡಿಮೆ ಮಾಡಬೇಕು, ಇಲ್ಲ ನಡೆದ್ರೂ ಏನಾದ್ರು ಸಪೋರ್ಟ್ ಇಟ್ಕೊಂಡು ನಡೆಯೋದು ಒಳ್ಳೆಯದು. ಆದಷ್ಟು ಚಪ್ಪಲಿ ಹಾಕಿ ನಡೀಲಿ ಅವರು. ಶುಗರ್ಸ್ ಇದ್ದವರಿಗೆ ಮತ್ತೆ ನಾನು ಹೇಳ್ದಂಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆದಷ್ಟು ಸಪೋರ್ಟ್ ಇಟ್ಕೊಂಡು ನಡೆದು ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಳೋದು ಬೆಟರ್ ಅವರು. ಓಕೆ ಓಕೆ, ಹಾಂ, ಅದಕ್ಕೊಂದು ಉತ್ತರ ಕೊಟ್ಟಿದ್ದೀರಾ. ಈಗ ತುಂಬ ಬರ್ನಿಂಗ್ ಸೆನ್ಸೇಷನ್ ಅಂತ ಕೆಲವರು ಹೇಳ್ತಾ ಇರ್ತಾರೆ, ಏನೋ ಕಾಲು ಉರಿತಾ ಇದೆ ಅಂತ ಅಂದ್ಕೊಂಡು. ಅವ್ರು ಸಾಮಾನ್ಯ ಬಹಳಷ್ಟು ಜನ ಮಧುಮೇಹ ಇಲ್ಲದೇ ಇರೋರು ಹಾಗೆ ಹೇಳ್ತಾ ಇರ್ತಾರೆ. ಅಂದರೆ ಅವ್ರಿಗೇನಾದ್ರು ಬರುವಂಥ ಮುನ್ಸೂಚನೆನ, ಮುಂದೆ ಬರಬಹುದು ಅಂತನ್ನುವಂಥ ಸೂಚನೆನ ಹೇಗೆ? ಅವರಿಗೆ ಬರ್ನಿಂಗ್ ಸೆನ್ಸೇಷನ್ ಡಯಾಬಿಟಿಕ್ ಇಲ್ಲದೆ ಇರೋರಿಗೆ ಬೇಕಿದ್ರೆ ವಿಟಮಿನ್ B12 ಡಿಫಿಷಿಯನ್ಸಿಯಿಂದನೂ ಅವರಿಗೆ ಉರಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅವರು ಆ ಥರ ಟೆಸ್ಟ್ಗಳು ಮಾಡಿ ಅವರು ಅದರಲ್ಲಿ ಕೋರಿಲೇಟ್ ಮಾಡಿ ನೋಡಬಹುದು. ಬಟ್ ಡಯಾಬಿಟಿಸ್ ಬಂದು ಅವರಿಗೆ ಉರಿ ಬರ್ತಾ ಇದೆ, ಜುಮ್ ಅಂತಿದೆ ಅಂದರೆ ಅವರಿಗೆ ನಮ್ದು ಅವ್ರದ್ದು ಸಿಂಪ್ಟಮ್ಸ್ ಪ್ರಕಾರ ನೋಡೋದಿದ್ರೆ ಅವ್ರಿಗೆ ಆಲ್ರೆಡಿ ನರ ಡ್ಯಾಮೇಜ್ ಶುರು ಆಗೋಗಿದೆ ಅನ್ನೋದು ನಮ್ಮ ಪ್ರಕಾರ. ಬಟ್ ನಾವು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅವ್ರು ಯಾವ ರಿಸ್ಕಲ್ಲಿ ಇದ್ದಾರೆ, ವೆದರ್ ಅವ್ರು ಇವಾಗ ಶುರು ಆಗಿದೆಯಾ ಅಥವಾ ಆಲ್ರೆಡಿ ಡ್ಯಾಮೇಜ್ ಫುಲ್ ಕಂಪ್ಲೀಟ್ ಆಗಿದೆಯಾ ಅಂತ ಹೇಳಿ ನಮಗೆ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಓಕೆ ಓಕೆ, ಅಂದ್ರೆ ಇವಾಗ ಅದನ್ನ ನೆಗ್ಲೆಕ್ಟ್ ಮಾಡಲೇಬಾರದು ಅಂತ ನೀವು ಹೇಳ್ತಿದ್ರಾ. ನೆಗ್ಲೆಕ್ಟ್ ಮಾಡಿ ಬೇರೆ ಸ್ಟೇಜ್ಗಳಿಗೆ ಹೋಗಿರೋ ನಿಮ್ಮ ಹತ್ರ ತುಂಬಾ ಪೇಷಂಟ್ಸ್ ಬರ್ತಿರ್ತಾರೆ. ಖಂಡಿತ ಏನಾಗಿರುತ್ತೆ ಅವ್ರಿಗೆ? ಏನಾಗುತ್ತೆ, ಅವರು ಫಸ್ಟು ಎಲ್ಲೋ ಇವಾಗ ಹಳ್ಳಿಯಲ್ಲಿ ನಾವು ನೋಡಿದ್ರೆ ಗದ್ದೆ ಹೊಲದಲ್ಲಿ ಕೆಲಸ ಮಾಡೋರು ತುಂಬಾನೇ ಜನ ಇರ್ತಾರೆ. ಅವರು ಏನ್ ಮಾಡ್ತಾರೆ, ಬರಿಗಾಲಲ್ಲಿ ನಡೆಯೋ ಅಭ್ಯಾಸ ತುಂಬಾ ಇರುತ್ತೆ ಅವರಿಗೆ ಹೊಲದಲ್ಲಿ ಗದ್ದೆಯಲ್ಲಿ ಎಲ್ಲೋ ಮುಳ್ಳು ಚುಚ್ಚಿರುತ್ತೆ. ಅವರು ಆ ತಕ್ಷಣದ ಸಂದರ್ಭದಲ್ಲಿ ನೋಡ್ಕೊಂಡಿರಲ್ಲ. ಯಾವಾಗಲೂ ಅದು ಒಂದು 2 ದಿನ 3 ದಿನ ಆಗುವಾಗ ಅವ್ರಿಗೆ ಜ್ವರ ಶುರುವಾಗಿ ಜ್ವರಕ್ಕೆ ಬೇರೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಬಟ್ ಯಾರು ಕಾಲನ್ನ ಪರೀಕ್ಷೆ ಮಾಡಿ ನೋಡಿರಲ್ಲ ಕಾಲಿಗೆ ಏನಾಗಿದೆ ಅಂತ ಹೇಳಿ. ಸೊ ಕಾಲಲ್ಲಿ ಯಾವತ್ತಾರು ಒಂದು ಚಿಕ್ಕ ಮುಳ್ಳು ಪಿನ್ನ ಏನೋ ಚುಚ್ಚಿದೆ ಅನ್ನುವಾಗ ಅವರಿಗೆ ಅದು ನೆಕ್ಸ್ಟ್ ನಾನು ಏನ್ ಹೇಳಿದೆ ನೆಕ್ರೋಟೈಸಿಂಗ್ ಫೇಶೈಟಿಸ್ ಅಥವಾ ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ, ಅದಾಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಹೊಲ ಗದ್ದೆಯಲ್ಲಿ ನಡೆಯುವಾಗ್ಲೂ ಅಷ್ಟೇ ಡಯಾಬಿಟಿಸ್ ಇದ್ದವರು ಬೂಟ್ಸ್ ಹಾಕೊಂಡು ನಡೆದ್ರೆ ಒಳ್ಳೇದು ಅಂತ ಅವ್ರಿಗೂ. ಓಕೆ, ಮತ್ತಷ್ಟು ಮಾತಾಡೋಣ, ಒಂದು ಕರೆ ತಗೊಳ್ಳೋಣ. ಅಂಜನಾ ನಗರದಿಂದ ಕರೆ ಮಾಡಿದ್ದಾರೆ. ರಾಮು ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ಹೇಳಿ, ಏನ್ ಪ್ರಶ್ನೆಗಿದೆ? ಮೇಡಮ್ ನಂದು 2 ಕಾಲಲ್ಲೂ ಈ ಕಣಕಾಲು ಇದೆಯಲ್ಲ, ಕಣಕಾಲಿಂದ ಕೆಳಕ್ಕೆ ಫುಲ್ಲು ಒಂಥರ ರೆಡ್ ಬೊಬ್ಬೆ ತರ ಆಗ್ತಿದೆ ಮೇಡಮ್. ಓಕೆ, ಆಲ್ರೆಡಿ 6 months ಇಂದ ಇದೇ ತರ ಆಗ್ತಿದೆ. ಆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸರಿ ಹೋಗುತ್ತೆ. ಆ ಟ್ಯಾಬ್ಲೆಟ್ಸ್ ತಗೊಳ್ಳಿಲ್ಲ ಅಂದ್ರೆ 1-2 days ಆದ್ಮೇಲೆ ಮತ್ತೆ ಫುಲ್ಲು ಒಂದು ನೈಟ್, ಈಗ ನೈಟ್ ಮಲ್ಕೊಂಡಾಗ ಏನು ಇರೋಲ್ಲ, ಬೆಳಗ್ಗೆ ಎದ್ದೊಳ್ಳಷ್ಟೊತ್ತಾದ್ರೆ ಫುಲ್ಲು ಒಂಥರ ರೆಡ್ ತರ ಈ ತರ ಅಲರ್ಜಿ ತರ ಆಗ್ತಿದೆ. ಡಯಾಬಿಟಿಸ್ ಇದೆಯಾ ತಮ್ಗೆ? ಇಲ್ಲ ಮೇಡಮ್, ಇನ್ನೂ ಏನು ಚೆಕ್ ಮಾಡ್ತಿಲ್ಲ ನಾನು. ಈಗ ಬ್ಲಡ್ ಯೂರಿನ್ ಎಲ್ಲ ಚೆಕ್ ಮಾಡ್ದಾಗ ಏನು ಇಲ್ಲ, ಎಲ್ಲ ನಾರ್ಮಲ್ ಬರ್ತಿದೆ. ಓಕೆ ಓಕೆ, ಸರಿ, ಉತ್ತರ ಕೊಡ್ತಾರೆ ಡಾಕ್ಟರ್, ಕೇಳಿಸ್ಕೊಳ್ಳಿ. ಓಕೆ, ಇಂಥ ಸಮಯದಲ್ಲಿ ನಿಮಗೆ ಡಯಾಬಿಟಿಸ್ ಇಲ್ಲ ಅಥವಾ ಇನ್ನು ಶುಗರ್ ನಿಮಗೆ ಡಿಟೆಕ್ಟ್ ಆಗಿಲ್ಲ ಅನ್ನೋರು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ತೋರಿಸಿ ಸರ್. ನಿಮಗೆ ಏನೋ ಸ್ಕಿನ್ ಇನ್ಫೆಕ್ಷನ್ ಏನಾದ್ರು ಇರಬಹುದು, ಅಥವಾ ನಿಮ್ಮದು ದಿನನಿತ್ಯದಲ್ಲಿ ಯೂಸ್ ಮಾಡೋ ಯಾವ್ದಾದ್ರು ಕ್ರೀಮ್ ಅದರದ್ದು ಅಲರ್ಜಿ ಕೂಡ ಇರಬಹುದು. ನಿಮಗೆ ಡರ್ಮಟಾಲಜಿಸ್ಟ್ ಹತ್ರ ಒಂದ್ಸತಿ ತೋರಿಸಿ ನೋಡಿ. ಇಲ್ಲ ನಿಮಗೆ ರೆಗ್ಯುಲರ್ ಫುಡ್ ಏನು ಟೆಸ್ಟ್ ಮಾಡಬೇಕಾಗಿರುತ್ತೆ ಅದನ್ನು ಮಾಡಿ ನೋಡಿ. ಎಲ್ಲಾನು ಕೋರಿಲೇಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಏನಕ್ಕೆ ಬಂದಿರಬಹುದು ಅಂತ ಹೇಳಿ. ಇಲ್ಲಾಂದ್ರೆ ನೀವು ಯಾವ್ದಾದ್ರು ಪಕ್ಕದಲ್ಲಿರೋ ಡಾಕ್ಟರ್ಸ್ ತೋರಿಸಿ ನೋಡಿ, ಅವ್ರು ಹೇಳ್ತಾರೆ ನಿಮಗೆ. ಓಕೆ, ಈಗ COVID-19 ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಇವಾಗ ಅವ್ರಿಗೆ ಮಧುಮೇಹ ಬಂದಿದೆ, ಪಾದಗಳಲ್ಲಿ ಸ್ವಲ್ಪ ತೊಂದರೆ ಇದೆ ಅಂದ್ರೆ ಅಂಥವ್ರಿಗೆ ಏನಾದರೂ ಕೊರೋನಾ ಬಂದ್ರೆ ಇನ್ನೂ ಹೆಚ್ಚಿನ ಕೇರ್ ತಗೋಬೇಕಾ? ಕೊರೋನಾ ಬಂತು ಅಂತ ಹೇಳಿದಾಗ ಸುಮಾರು ಜನ ಹಾಸ್ಪಿಟಲೈಸೇಷನ್ ಅಥವಾ ಅಡ್ಮಿಟ್ ಆದಾಗ ಅವರಿಗೆ ಸ್ಟಿರಾಯ್ಡ್ಸ್ ಕೊಡ್ತಾರೆ. ಸೊ ಸ್ಟಿರಾಯ್ಡ್ಸ್ ಕೊಟ್ಟಾಗ ನಮ್ಗೆ ಇವಾಗ ಕೋವಿಡ್ ಟೈಮಲ್ಲಿ ನಾವು ನೋಡಿರೋ ಪ್ರಕಾರ ಡಯಾಬಿಟಿಸ್ ಜಾಸ್ತಿ ಆಗಿದೆ ಅನ್ನೋದು ಕಂಡು ಬಂದಿದೆ. ಸೊ ಅಂತವರು ಎಗೇನ್ ನಾನೇನ್ ಹೇಳ್ತಾ ಇದ್ದೀನಿ, ಶುಗರ್ ಲೆವೆಲ್ಸ್ ನೋಡ್ಕೊಳ್ಬೇಕು, ಡಯಟ್ ನೋಡ್ಬೇಕು, ಆದಷ್ಟು ಸಕ್ಕರೆ ಕಡಿಮೆ ಇರುವಂತದ್ದು ಆ ತರದ್ನೆಲ್ಲ ತಗೊಂಡಾಗ ಮತ್ತೆ ಈ ತರ ಫುಡ್ ಟೆಸ್ಟ್ ಏನ್ ಮಾಡಿದಾಗ ಅವರು ಆ ತರ ಪ್ರಿಕಾಷನರಿ ಮೆಜರ್ಸ್ ತಗೊಂಡ್ರೆ ಒಳ್ಳೇದು. ಓಕೆ, ಅಂದ್ರೆ ಅವರು ಕೊರೋನಾ ಬಂದಾಗ ಸ್ವಲ್ಪ ಹಾಸ್ಪಿಟಲೈಸ್ ಆಗೋದು ಒಳ್ಳೇದು ಅಂತ ಹೇಳ್ತೀರಾ, ಅಥವಾ ಅವ್ರ ಮನೇಲಿ ಹೋಮ್ ಐಸೋಲೇಷನ್ ಇರಬಹುದಾ? ಅಲ್ಲ, ಕೋವಿಡ್ ಎಕ್ಸ್ಪರ್ಟ್ ಡಿಸೈಡ್ ಮಾಡ್ತಾರೆ. ಅವ್ರು ಡಿಸೈಡ್ ಮಾಡ್ತಾರೆ ಅವ್ರು ಹಾಸ್ಪಿಟಲೈಸೇಷನ್ ಆಗ್ಬೇಕಾ ಬೇಡವಾ ಅಂತ. ಬಟ್ ಒಂದ್ಸತಿ ಹಾಸ್ಪಿಟಲೈಸೇಷನ್ ಆಗಿ ಅವರಿಗೆ ಸ್ಟಿರಾಯ್ಡ್ಸ್ ಕೊಟ್ಟಾಗ ಅವಾಗ ಅವರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಕಂಡು ಬಂದಿದೆ. ಅಂಥವ್ರು ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಳ್ಬೇಕು. ಈಗ ಕೊರೋನಾ ಬಂದು ವಾಸಿಯಾಗಿ ಆಮೇಲೆ ನಮಗೆ ಈ ರೀತಿ ಅಂತೂ
ಪಾದಗಳಲ್ಲಿ ತೊಂದರೆ ಜಾಸ್ತಿ ಆಗಿದೆ ಅನ್ಕೊಂಡು ಬಂದಿರೋರು ನಿಮ್ಮ ಹತ್ರ ಜಾಸ್ತಿ ಇದ್ದಾರಾ? ನಮ್ಮ ಹತ್ರ ಬಂದಿದ್ದಾರೆ, ಕೋವಿಡ್ ಇದ್ದು ಬಂದಿದ್ದಾರೆ. ನಾವು ಅವ್ರನ್ನ ಕೋವಿಡ್ ವಾರ್ಡ್ ಅಲ್ಲಿ ಇಟ್ಟು ನಾವೆಲ್ಲ PPE ಕಿಟ್ ಹಾಕಿ ಟ್ರೀಟ್ಮೆಂಟ್ ಮಾಡಿರೋದು ಇದೆ ಅಂತ ಟೈಮಲ್ಲಿ. ಬಿಕಾಸ್ ಡಯಾಬಿಟಿಕ್ ಫುಟ್ ಅನ್ನೋದು ನೆಗ್ಲಿಜೆಂಟ್ ಮಾಡುವಂತ ಸಬ್ಜೆಕ್ಟ್ ಅಲ್ಲ. ಸೊ ಇಮಿಡಿಯೇಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಅವ್ರಿಗೆ ಬೇಕಾಗುತ್ತೆ. ಸೊ ಕೋವಿಡ್ ಟೈಮಲ್ಲೂ ನಾವು ಟ್ರೀಟ್ಮೆಂಟ್ ಮಾಡಿರೋ ಕೇಸಸ್ ಇದೆ. ಅಂದ್ರೆ ನೀವು ಹೇಳ್ತಿರೋ ಅಂದ್ರೆ ತುಂಬಾ ಎಮರ್ಜೆನ್ಸಿ ಆಗುತ್ತೆ ಅದು ಅಂತ ಹೇಳ್ತೀರಾ. ಯಾವ ರೀತಿ ಎಮರ್ಜೆನ್ಸಿ ಅಂತೀರಾ? ಅಂದ್ರೆ ಖಂಡಿತ ನಾನು ಇವಾಗ ಏನ್ ಹೇಳಿದೆ, ಇನ್ಫೆಕ್ಷನ್ ಅನ್ನೋದು ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೆಕ್ರೋಟೈಸಿಂಗ್ ಫಿಶೈಟಿಸ್ ಅಂತ ನಾನು ಏನ್ ಹೇಳಿದೆ, ಅದು ಎಷ್ಟು ದಿನಗಳು ನೀವು ಬಿಡ್ತಿರೋ ಅಷ್ಟು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಅಂತ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ತಕ್ಷಣ ಟ್ರೀಟ್ಮೆಂಟ್ ಮಾಡುವಂಥದ್ದು ಅಥವಾ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಒಳ್ಳೇದಿರುತ್ತೆ. ಓಕೆ, ಅಂದ್ರೆ ಇವಾಗ ಕಾಲು ಅಕಸ್ಮಾತ್ ಚುಚ್ಚಿದಾಗ ಆಗ್ತಾ ಇದೆ, ಜೊಂಬ್ ಬರ್ತಾ ಇದೆ ಅಂತೆಲ್ಲ ಹೇಳ್ಕೊಂಡು ಬಿಸಿನೀರಲ್ಲಿ ಇಟ್ಕೊಳ್ಬೇಡಿ, ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ರೆ, ಅಂಥವ್ರು ಮನೆಯಲ್ಲಿ ಏನ್ ಮಾಡಬಹುದು? ಹಾಗಾದ್ರೆ ಮನೆಯಲ್ಲಿ ಆದಷ್ಟು ನಾನು ಏನ್ ಹೇಳಿದೆ, ಚಪ್ಪಲಿ ಹಾಕಿ ನಡಿಬೇಕು. ಅಂದ್ರೆ ಆಯಿಂಟ್ಮೆಂಟ್ ಏನಾದ್ರು ಹಚ್ಕೊಳ್ಬಹುದಾ ಅವರು? ಈಗ ವ್ಯಾಸ್ಲಿನ್ ಟೈಪ್ ಏನಾದ್ರು ಹಚ್ಕೊಳ್ತಾ ಇರ್ತಾರೆ, ಅದನ್ನ ಹಚ್ಚಬಹುದು. ಇವಾಗ ತುಂಬಾ ಡ್ರೈ ಸ್ಕಿನ್ ಇದೆ ಅನ್ನೋರು ಆದಷ್ಟು ಅವ್ರ ಸ್ಕಿನ್ ನ ಮಾಯಿಶ್ಚರ್ ಆಗಿ ಇಟ್ಕೊಳ್ಳೋದು, ಮಾಯಿಶ್ಚರೈಸ್. ಅದು ನಾನು ಏನ್ ಹೇಳಿದೆ, ಬೆರಳುಗಳ ಮಧ್ಯೆ ಅಲ್ಲ, ಪಾದದ ಮೇಲೆ ಮತ್ತೆ ಪಾದದ ಕೆಳಗೆ ಆದಷ್ಟು ಮಾಯಿಶ್ಚರೈಸರ್ಸ್ ಹಾಕಿ ಅದನ್ನ ಸಾಫ್ಟ್ ಇಟ್ಕೊಳ್ಳೋದು ಅವಶ್ಯಕತೆ ಆಗುತ್ತೆ. ಯಾಕಂದ್ರೆ ಹೀಲ್ ಕ್ರ್ಯಾಕ್ಸ್ ನಾನೇನ್ ಹೇಳಿದೆ, ಅದರಿಂದನೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಆದಷ್ಟು ಕಡಿಮೆ ಮಾಡಬೇಕು. ಅಂದ್ರೆ ಪಾದಗಳ ಸಂರಕ್ಷಣೆ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದ್ರ. ಈಗ ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ನೀವು ಕೊನೆಯದಾಗ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನ್ ಹೇಳ್ತೀರಾ? ನಾನು ಹೇಳೋದಿಷ್ಟೇನೆ, ಡಯಾಬಿಟಿಸ್ ಬಂತು ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡುವಂತ ವಿಷಯ ಅಲ್ಲ. ಅವ್ರದ್ದು ಎಷ್ಟು ನೀವು ಮುಖದ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಕಾಲಿನ ಬಗ್ಗೆನೂ ಇಂಪಾರ್ಟೆನ್ಸ್ ಕೊಡೋವಂಥ ಅವಶ್ಯಕತೆ ಇರುತ್ತೆ. ನಿಮ್ಮದು ಬ್ಲಡ್ ಗ್ಲೂಕೋಸ್ ಶುಗರ್ಸ್ ಲೆವೆಲ್ ಏನಿರುತ್ತೆ ಅದನ್ನ ಯಾವಾಗಲೂ ಸರಿಯಾಗಿ ಚೆಕ್ ಮಾಡ್ಕೊಳ್ತಾ ಇರಿ. 3 ತಿಂಗಳಿಗೆ ಒಂದ್ಸತಿ ಮಾಡುವಂಥ HbA1c ಏನಿದೆ ಅದನ್ನು ಚೆಕ್ ಮಾಡಿ. ಯಾವಾಗಲೂ ಆದಷ್ಟು ಮನೆ ಒಳಗೆ ಆಗಲಿ ಮನೆ ಹೊರಗಾಗಲಿ ಪಾದರಕ್ಷೆಯನ್ನು ಹಾಕಿನೇ ನಡೀರಿ. ಆದಷ್ಟು ಕೇರ್ ತಗೊಳ್ಳಿ. ಓಕೆ, ಅಂದ್ರೆ ಅಕಸ್ಮಾತ್ ಬಂತು ತಕ್ಷಣ ಅವ್ರು ಏನ್ ಮಾಡ್ಬೇಕು? ಕಾಲೇನೋ ಜೋವು ಅಂತ ಇದೆ, ಏನೋ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಅಥವಾ ಗುಳ್ಳೆ ಆಗ್ತಾ ಇದೆ ಕಾಲಿನಲ್ಲಿ ಅಂತ ತಕ್ಷಣ ಅವ್ರು ಏನ್ ಮಾಡ್ಬೇಕು ಅಂತ? ತಕ್ಷಣ ನೀವು ಮನೆಯಲ್ಲಿ ಸರ್ಜರೀಸ್ ಮಾಡ್ಕೊಳ್ಳುವಂತ ಅಭ್ಯಾಸಗಳಿರುತ್ತೆ. ಎಷ್ಟೊಂದ್ ಜನ ಪಿನ್ ತಗೊಂಡು ಕ್ಯೂ ಬಂತು ಅಂತ ತೆಗೆಯೋದು ಅದೆಲ್ಲ ಇರುತ್ತೆ. ಸೊ ಅಂತದನ್ನ ದಯವಿಟ್ಟು ಅಟ್ಲೀಸ್ಟ್ ಡಯಾಬಿಟಿಕ್ ಪೇಷಂಟ್ಸ್ ಖಂಡಿತ ಮಾಡಕ್ ಹೋಗ್ಬೇಡಿ. ತಕ್ಷಣದಲ್ಲಿರೋ ನಿಮಗೆ ಯಾರು ಫಿಸಿಷಿಯನ್ ಇರ್ತಾರೆ, ಯಾರು ಇರ್ತಾರೆ ಡಯಾಬಿಟಿಸ್ ಹೋಗಿ ತೋರಿಸಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ಳಿ ಹೊರತು ನೀವೇ ಸೆಲ್ಫ್ ಸರ್ಜರೀಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ. ಜೊತೆಗೆ ನಮ್ಮ ಕಾರ್ಯಕ್ರಮ ಹೆಚ್ಚಾಗಿ ಮಹಿಳೆಯರು ನಮ್ಮ ಸಖಿಯರ್ಗೆ ಏನ್ ಹೇಳ್ತೀರಾ? ಯಾಕೆ ನೀರಲ್ಲಿ ಕೆಲಸ ಮಾಡ್ತಿರ್ತಾರೆ, ಕಾಲ್ ಸಂದಿಯಲ್ಲಿ ಗುಳ್ಳೆಗಳಾಗಿರುತ್ತೆ, ಕೇರ್ ಮಾಡೋದಿಲ್ಲ, ಹಿಮ್ಮಡಿ ಹೊಡೆದಿರುತ್ತೆ, ನೋಡ್ಕೊಂಡೇ ಇರೋದಿಲ್ಲ, ಅಂಥವ್ರಿಗೆ ಏನ್ ಹೇಳ್ತೀರಾ? ಖಂಡಿತ ನೀವಂತೂ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಎಲ್ಲ ಡಿಪೆಂಡ್ ಆಗೋದು ಒಂದು ಸ್ತ್ರೀ ಮೇಲೇನೆ, ಎಲ್ಲ ಕೆಲಸಕ್ಕೂ ಅವ್ರನ್ನ ಡಿಪೆಂಡ್ ಆಗ್ತಾರೆ. ಅದಲ್ಲದೆ ಮನೆಯಲ್ಲಿ ಮೇನ್ ಫ್ಯಾಮಿಲಿ ಅರ್ನಿಂಗ್ ಮೆಂಬರ್ ಏನಿರ್ತಾರೆ ಅವ್ರ ಮೇಲೂ ಡಿಪೆಂಡ್ ಆಗ್ತಾರೆ. ಸೊ ಎಲ್ಲರೂ ಆದಷ್ಟು ಡಯಾಬಿಟಿಕ್ ಫುಡ್ ಕೇರ್ ತಗೊಂಡ್ರೆ ಒಬ್ರಿಂದ ಒಬ್ರು. ನಮ್ದು ಪ್ರಾಜೆಕ್ಟ್ ಅಮಿಜೆನ್ ಪ್ರಾಜೆಕ್ಟ್ ಅಂತ ಏನ್ ನಡೀತಾ ಇದೆ ಅದರಲ್ಲಿ ನಾವು ಹೇಳೋದೇ ಅದು, ಸೇವ್ ಎ ಲಿಂಬ್, ಸೇವ್ ಎ ಲೈಫ್, ಸೇವ್ ಎ ಫ್ಯಾಮಿಲಿ ಅಂತ. ಸೊ ಆದಷ್ಟು ಮೊದಲಿನ ಪ್ರಿಕಾಷನ್ಸ್ ಏನಿದೆ ಅದನ್ನ ತಗೊಳ್ಳಿ. ಮುಂದೆ ಏನು ಆಂಪಿಟೇಷನ್ಸ್ ಅಥವಾ ಸರ್ಜರಿಯಲ್ಲಿ ಎಂಡಪ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು. ಮತ್ತೊಮ್ಮೆ ಹೇಳಿದ್ದೇನೆ, ಸೇವ್ ಎ ಲೈಫ್, ಸೇವ್ ಎ ಲೈಫ್, ಸೇವ್ ಎ ಲಿಂಬ್, ಸೇವ್ ಎ ಫ್ಯಾಮಿಲಿ. ಓಕೆ ಓಕೆ, ಹೌದು ಅಲ್ವಾ? ಒಂದು ಕಾಲನ್ನ ಉಳಿಸಿದ್ರೆ ಅದು ನಿಜವಾಗ್ಲೂ ಫ್ಯಾಮಿಲಿನ ಉಳಿಸಿದ ಹಾಗೆ. ಡಯಾಬಿಟಿಕ್ ಫುಟ್ ಬಂತು ಅಂದ್ರೆ ಅವರಿಗೆ ಎಕ್ಸ್ಪೆನ್ಸಸ್ ತುಂಬಾನೇ ಹೈ ಇರುತ್ತೆ. ಅದು ಇವಾಗ ಒಂದ್ ಆಂಪಿಟೇಷನ್ ಅಲ್ಲಿ ನಿಲ್ಲುತ್ತೆ ಅನ್ನೋದು ಖಂಡಿತ ಇಲ್ಲ. ಅವರು ಮಲ್ಟಿಪಲ್ ಸರ್ಜರೀಸ್ ಆಗ್ಬೋದು, ICU ಕೇರ್ ಬೇಕಾಗುತ್ತೆ ಅವರಿಗೆ, ಎಲ್ಲ ತರದ್ದು. ಸೊ ಆದಷ್ಟು ಮುಂಚೆನೆ ನಾವೇನ್ ಹೇಳ್ತೀವಿ ಪ್ರಿವೆಂಟಿವ್ ಸ್ಟ್ರಾಟಜೀಸ್ ಎಲ್ಲ ಈ ತರ ಕೇರ್ ತಗೊಂಡು ಪ್ರಿವೆಂಟ್ ಮಾಡೋದು ಒಳ್ಳೇದು. ಜೊತೆಗೆ ಅರ್ನಿಂಗ್ ಮೆಂಬರ್ಗೆ ಆ ರೀತಿ ಆಗ್ಬಿಟ್ರೆ ಅವ್ರು ಓಡಾಡಕ್ ಆಗದೆ ಇರ್ಬೋದು, ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಂತ ಸಮಯದಲ್ಲಿ ಅದು ತುಂಬಾ ತೊಂದರೆ ಆಗೋಗುತ್ತೆ. ಅದಕ್ಕೋಸ್ಕರ ಅದ್ರ ಬದಲು ಸರಿಯಾದ ಸಮಯದಲ್ಲಿ ತೋರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಸ್ವಲ್ಪ ಕಾಲ್ ತೊಂದರೆ ಆಗ್ತಿದೆ ಅನ್ನುವಾಗ್ಲೇ ತೋರಿಸ್ಕೋಬೇಕಾ, ಅಥವಾ ಮಧುಮೇಹ ಬಂದಿರೋರು ತಕ್ಷಣ ಹೋಗಿ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತೀರಾ? ಮಧುಮೇಹ ಬಂದವರು ಏನ್ ಮಾಡ್ಬೇಕು, ನಾನು ಹೇಳ್ದಂಗೆ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಏನ್ ಮಾಡ್ತೀರಾ ನೀವು ಇಯರ್ಲಿ, ಅದೇ ತರ ನೀವು ಒಂದ್ಸತಿ ಈ ತರ ಫುಡ್ ಚೆಕ್ ಮಾಡಿಸಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಂದ್ಸತಿ ಹೋಗಿ ಫಾಲೋ ಅಪ್ ಮಾಡ್ತಾ ಇರ್ಬೇಕು ಅಂತ. ಹೈ ರಿಸ್ಕ್ ಬಂದವರು ಎವ್ರಿ 3 months ಒನ್ಸ್ ಡಾಕ್ಟರ್ನ ಹೋಗಿ ಖಂಡಿತ ತೋರಿಸಲೇಬೇಕು. ಯಾಕಂದ್ರೆ ನಾನು ಹೇಳ್ದಂಗೆ ಏನೋ ಒಂದು ಮುಳ್ಳೋ ಚಿಕ್ಕದಾಗಿ ಅಥವಾ ಕಾಲಿನ ಪಾದದಲ್ಲಿ ಏನು ಚರ್ಮ ದಪ್ಪ ಆಗುತ್ತೆ, ಆ ತರದ್ನೆಲ್ಲ ಅವಾಗ ಟ್ರಿಮ್ ಮಾಡ್ತಾ ಇರ್ಬೇಕಾಗುತ್ತೆ. ಈ ತರದ್ರ ಬಗ್ಗೆ ಅವರು ಮೊದಲಿಂದ ಕೇರ್ ತಗೊಂಡು ಎವ್ರಿ ಮಂತ್ ಫಾಲೋ ಅಪ್ ಅಥವಾ ಎವ್ರಿ ಇಯರ್ಲಿ ಫಾಲೋ ಅಪ್ ಮಾಡಿದಾಗ ಅವ್ರಿಗೆ ಪ್ರಿವೆಂಟ್ ಮಾಡ್ಬೋದು ನಾವು. ಓಕೆ, ಅಂದ್ರೆ ಮಧುಮೇಹಗಳು
ಪಾದಗಳ ರಕ್ಷಣೆ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾವುದೋ ಒಂದು ಸಣ್ಣ ಸಮಸ್ಯೆ ಆಯಿತು, ಕಾಲಿನ ಜುಮ್ ಅಂತ ಇದೆಯಾ, ಅದೊಂದು ಸಣ್ಣ ಗುಳ್ಳೆ ಆಗಿದೆ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಅದನ್ನು ಸರಿಯಾಗಿ ತೋರಿಸ್ಕೊಳ್ದಿದ್ರೆ ಮುಂದೆ ತುಂಬ ದೊಡ್ಡ ಸಮಸ್ಯೆನೇ ಆಗಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಅದನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಡಾಕ್ಟರ್ನ ಸಂಪರ್ಕ ಮಾಡ್ಬೋದು, ಅವ್ರ ದೂರವಾಣಿ ಸಂಖ್ಯೆಯನ್ನು ತೋರಿಸ್ತೀವಿ. ಇಷ್ಟೊತ್ತು ಡಾಕ್ಟರ್ ಅಪೂರ್ವ ಅವರೇ ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ದೂರದರ್ಶನದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.